वासुदेवाय नमः। सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं गृहयमहममीयं ध्येयमाम्नाय गेयं सदयो सदजेयं श्रीसहायं भजेऽहम्। मुद्रापुस्तकशङ्खाक्षविद्योतितकराम्बुज हृद्यवेशहयग्रीवमध्यानविषयो भव वेदव्यासगुणावासविद्याधीशसुताम्बः मां निराशं गतक्लेशं कुर्वनाशं हरेशम्। कनकपीतचेलः केवलानन्दलीलः कलुषहरणशीलः कञ्जमण्डारमालः कविजनपरिपालः कालमेघोहलीलः करिगिरिशिखराग्रे भाति श्रीलक्ष्मीलोलः। श्रीवेङ्कटवसच्छैलवाकीदासिकृतावरः छायया पातु मां नित्यं श्रीनिवाससुरद्रुमः दृष्ट्वा दिशिस्वीयान् दयया पालयन्निव वर्तते विश्वतश्चक्षुः वेङ्कटे वेङ्कटेश्वरः। तपस्वितायां हरिभक्तितायां विपश्चितां संसदि पूज्यतायां कृपालुतायां सुविरक्तितायां विपत्रिकोर्मध्वमुने समक्कः। माता राजामत्पिता वादिराजः भ्राता राजामत्सखा वादिराजः सर्वस्वं मे वादिराजोदगालुर्नान्यत् नैव जाने न जाने। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ वन्दे वृन्दावनाचार्यान् हयग्रीवमुनीन् भजे राजपादाम्बुजासक्तानान्दगिरिकानने। आपादमूलपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्तिस्तु सुतां महेश्वरन् मङ्गलानि भवन्तु। ब्रह्मरुद्रादिवन्द्यं स्वां भजे वेङ्कटनायकं निवारयस्वानिष्टानि साधयिष्टानि माधव। पूर्व ಶ್ಲೋಕಾಂತ ಭಾಗದಲ್ಲಿ ಸ್ವಾಮಿ ಪುಷ್ಕರಣಿ ಕ್ಷೇತ್ರದ ಮಹಾತ್ಮೆಯನ್ನ ಭಗವಂತ ತಾನು ಗೋಪಾಲಕರಿಂದ ಹೊಡಿಸಿಕೊಂಡಿರತಕ್ಕಂತಹ ಪ್ರಕರಣವನ್ನ ಚೋಳರಾಜನಿಗೆ ಕೊಟ್ಟಿರ್ತಕ್ಕಂತಹ ಶಾಪ ವೃತ್ತಾಂತವನ್ನ ಎಲ್ಲವನ್ನು ಕೂಡ ಶ್ರವಣ ಮಾಡತಕ್ಕಂಥವರಾದೆವು. ಆ ಸ್ವಾಮಿ ಪುಷ್ಕರಣಿ ತೀರ್ಥದ ಒಂದು ಮಹಿಮೆಯನ್ನು ಹೇಳಿ ಮುಂದುವರಿತಕ್ಕಂಥವರಾಗ್ತೇನೆ. ಒಮ್ಮೆ ಧರ್ಮಗುಪ್ತ ಅಂತ ಒಬ್ಬ ರಾಜ, ಆ ಧರ್ಮಗುಪ್ತ ಅನ್ನತಕ್ಕಂತಹ ರಾಜ ಬೇಟೆ ಆಡಬೇಕು ಅಂತ ಕಾಡಿಗೆ ಹೋದ. ಕಾಡಿಗೆ ಹೋದ ಸಂದರ್ಭದಲ್ಲಿ ಅವನ ಸೈನ್ಯ ತಪ್ಪಿಸಿಕೊಂಡಿದೆ. ಇವನೊಂದು ಕಡೆ ತಪ್ಪಿಸಿಕೊಂಡ, ಸೈನ್ಯ ತಪ್ಪಿಸಿಕೊಂಡಿತು. ಆ ಮಾರ್ಗದಲ್ಲಿ ಧರ್ಮಗುಪ್ತ ರಾಜ ಹೆದರಿಕೆ ಆಗಿದೆ ಅವನಿಗೆ. ಸಂಜೆ ಆಗ್ತಾ ಬಂತು, ಸೂರ್ಯಾಸ್ತಮವಾಯಿತು. ಬೇರೆ ಯಾರೂ ಇಲ್ಲ, ಜೊತೆಗೆ ಒಬ್ಬಂಟಿಗ. ಆ ರಾತ್ರಿ ಆದಂತೆ ಒಂದು ಸಿಂಹ ಗರ್ಜನೆ ಮಾಡಿ ಇವನಿಗೆ ಇನ್ನೂ ಜಾಸ್ತಿ ಹೆದರಿಕೆ ಆಯ್ತು. ಅಲ್ಲ, ಇಂತಹ ನಡುರಾತ್ರಿಯಲ್ಲಿ ಸಿಂಹ ಗರ್ಜನೆ ಮಾಡ್ತಾ ಇದೆ, ಗತಿ ಏನು? ಸ್ವಲ್ಪ ಆ ಕಡೆ ಈ ಕಡೆ ನೋಡ್ದ, ಮುಂದಕ್ಕೆ ಹೋಗ್ತಾ ಇದ್ದಾನೆ. ಹಿಂತಿರುಗಿ ನೋಡ್ದ, ಗರ್ಜನೆ ಸ್ವಲ್ಪ ಹತ್ತಿರ ಕೇಳಿದಂತಾಯ್ತು. ಹಿಂದೆ ನೋಡ್ತಾನೆ, ಸಿಂಹ ಅಟ್ಟಿಸಿಕೊಂಡು ಬರ್ತಾ ಇದೆ. ನನಗೆ ಭಯ ಜಾಸ್ತಿಯಾಗಿ ಓಡಿ ಹೋದ. ಹಾಗೆ ಸಿಂಹವು ಅಟ್ಟಿಸಿಕೊಂಡು ಬಂತು. ಮೃಗರಾಜ ಸಿಂಹ. ಆ ಸಂದರ್ಭದಲ್ಲಿ ಧರ್ಮಗುಪ್ತ ಮಹಾರಾಜ ಒಂದು ಯಾವುದೋ ಮರ ಸಿಕ್ತು ಅಂತ ಮರವನ್ನು ಹತ್ತಿಬಿಟ್ಟ. ಮೇಲಕ್ಕೆ ಹತ್ತಕ್ಕಾಗಲ್ಲ ಸಿಂಹಕ್ಕೆ ಅಂತ ಮರವನ್ನು ಹತ್ತಿ ಕುಳಿತುಕೊಂಡು ಬಿಟ್ಟ. ಪಕ್ಕದಲ್ಲಿ ನೋಡ್ತಾನೆ, ಆ ಮರದಲ್ಲಿ ಒಂದು ಕರಡಿ. ಪ್ರಾರಬ್ಧ. ಕರಡಿ ನೋಡುತ್ತೆ. ಧರ್ಮಗುಪ್ತ ರಾಜನಿಗೆ ಬಹಳ ದುಃಖವಾಯಿತು. ಕರಡಿನ ಪ್ರಾರ್ಥನೆ ಮಾಡ್ತಾನೆ, ಏನು ಮಾಡಿ ತಿನ್ಬೇಡ ನನ್ನ ಅಂತ. ಪ್ರಾಣಿಗಳ ಮುಂದೆ ಪ್ರಾರ್ಥನೆ ಮಾಡಿದ್ರೆ ಬಿಡ್ತಾವ? ಕರಡಿ ಅಂತೂ ವಿಚಾರ ಮಾಡಬೇಡ, ನಾನು ತಿನ್ನಲ್ಲ. ಮತ್ತು ನೀನು ನನಗೊಂದೇನಾದರೂ ಸಹಾಯವನ್ನು ಮಾಡು. ಕರಡಿ ಅನ್ನತ್ತೆ, ನಾನು ಕೆಳಗೆ ಬಿದ್ದರೆ ಸಿಂಹ ನನ್ನನ್ನು ಬಿಡಲ್ಲ. ಕರಡಿಯೂ ಕೂಡ ಹೆದರಿಕೆ.
ನೀನು ಬಿದ್ದರೆ ನಿನ್ನನ್ನು ಬಿಡಲ್ಲ. ಅದರಿಂದ ಇಬ್ಬರಿಗೂ ಕೂಡ ನಾನು ಇಲ್ಲಿ ಯಾವುದಕ್ಕೋ ಬಂದೆ, ಮರದಲ್ಲಿ ಸಿಗಾಕೊಂಡು ಬಿಟ್ಟೆ, ನಾನು ಕೆಳಗೆ ಹೋಗಬೇಕಾಗಿದೆ. ವಾಸ್ತವಿಕವಾಗಿ ಕೆಳಗೆ ಹೋದ್ರೆ ಸಿಂಹನ ನಾನು ಬಿಡಲ್ಲ, ನೀನ್ ಕೆಳಗೆ ಹೋದ್ರೆ ನಿನ್ನನ್ನು ಬಿಡಲ್ಲ. ಇಬ್ಬರು ಒಂದು ಒಪ್ಪಂದಕ್ಕೆ ಬರೋಣ. ಇವತ್ತು ರಾತ್ರಿ ಕಳೆದು ಬಿಡ್ಲಿ, ಅದೆಷ್ಟೊತ್ತು ಕಾಯುತ್ತೆ ಸಿಂಹ? 24 ಗಂಟೆಗಳ ಕಾಯಿಲಿ, ಅಥವಾ 12 ಗಂಟೆಗಳು, ರಾತ್ರಿಯವರೆಗೂ ಆಗ್ಲಿ. ರಾತ್ರಿ ಆದ ಮೇಲೆ ಬೆಳಿಗ್ಗೆ ಕಾದು 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 ಅದೇ ಹೋಗ್ಬಿಡುತ್ತೆ ವಾಪಸ್ಸು. ಒಪ್ಪಂದಕ್ಕೆ ಬರೋಣ. ಏನು ಒಪ್ಪಂದ? ರಾತ್ರಿಯ 12 ಗಂಟೆಗಳಲ್ಲಿ 6 ಗಂಟೆಗಳು ನೀನು ನನ್ನ ತೊಡೆಯ ಮೇಲೆ ಮಲ್ಕೋ, ನಾನು ಎಚ್ಚೆತ್ತುಕೊಂಡಿರುತ್ತೇನೆ. ಇನ್ನು 6 ಗಂಟೆ ನಾನು ನಿನ್ನ ತೊಡೆಯ ಮೇಲೆ ಮಲ್ಕೋತೇನೆ, ನೀನು ಎಚ್ಚೆತ್ತುಕೊಂಡಿರು. ಆ ರಾಜ ಅಂದ, ಆಯ್ತು ಒಪ್ಪಂದಕ್ಕೆ ಬರ್ತೇನೆ, ಆದ್ರೆ ಮೊದಲು ನಾನೇ ಮಲ್ಕೋಬೇಕು. ಹೌದಪ್ಪ, ನೀನೇ ಮಲ್ಕೋವಂತಿ ಮೊದಲು, ಆಮೇಲೆ ನಾನು ಮಲ್ಕೋತೇನೆ ಎಂದ ಕರಡಿ. ಆಗ ಕರಡಿ ಮತ್ತು ರಾಜ ಇಬ್ಬರು ಒಪ್ಪಂದಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ರಾಜ ಕರಡಿಯನ್ನು ಮಲಗಿಸಿಕೊಂಡ. ರಾಜ ಮೊದಲು ಮಲಗಿಕೊಂಡ ಕರಡಿಯ ಮೇಲೆ, ತೊಡೆಯ ಮೇಲೆ. ಸಿಂಹ ಕೆಳಗೆ ನಿಂತು ಕೇಳಿ, ಗಾಢ ನಿದ್ರೆಗೆ ಹೋದ ರಾಜ. ಸಿಂಹ ಕೇಳಿತು. ಅವಾಗೆಲ್ಲ ಮಾತನಾಡುವ ಸಿಂಹ ಮತ್ತು ಕರಡಿಗಳು, ಈಗಲೂ ಮಾತನಾಡುತ್ತವೆ ಪ್ರಾಣಿಗಳು, ನಮಗೆ ಅರ್ಥವಾಗಲ್ಲ. ಹಾಗೆ ಕರಡಿ ಕೇಳಿತು, ಸಿಂಹ ಕೇಳಿತು ಕರಡಿಯನ್ನು, ಕರಡಿ ನೀನು ಹೇಗಿದ್ರು ರಾಜ ಮಲಗಿದ್ದಾನೆ, ನಾನು ಅಂತೀನಿ, ರಾಜನನ್ನು ಬೀಳಿಸಿಬಿಡು, ಸುಖವಾಗಿ ತಿಂದು ಹೋಗ್ತೇನೆ, ನಿನ್ಗೇನೋ ಮಾಡಲ್ಲ ನಾನು. ಯಾವ ಕಾರಣಕ್ಕೂ ಈ ಕಾಡಿನಲ್ಲೇ ಇರುವವನು ಯಾವಾಗಲೂ, ನಿನ್ ಯಾವಾಗ ನೋಡಿದ್ರು ನಾನು ತಿನ್ನಲ್ಲ. ನೀನು ನನ್ನ ಸ್ನೇಹಿತರಿಗೂ ಹೇಳಿಬಿಡ್ತೇನೆ ಈ ಕರಡಿ ತಿನ್ನಬೇಡ ಅಂತ. ಆದ್ರಿಂದ ಬಾಯಿಗೆ ಹಾಕಿಬಿಡು ರಾಜನನ್ನ ಅಂತೀನಿ. ಬಾಯಿಗೆ ಹಾಕ್ಷಣದಲ್ಲೇ ನಾನು ತಿಂದುಬಿಡ್ತೇನೆ. ಕರಡಿ ಅಂತೂ ಇಂಥ ಕೆಲಸ. ಹಾಗೆ ಬಿಟ್ರೆ ಕೃತಜ್ಞನಾಗಿ ಬಿಡ್ತೇನೆ ನಾನು. ಉಪಕಾರ ಮಾಡಿದವರ ಸ್ಮರಣೆ ಮಾಡಬೇಕು. ವಿಶ್ವಾಸಘಾತುಕತನ ಅನ್ನತಕ್ಕಂತಹ ದೊಡ್ಡ ಪಾಪ. ಆ ಕಾರಣ ಯಾವ ಕಾರಣಕ್ಕೂ ಹಾಗೆ ಮಾಡಬಾರದು. ಸರಿ, ನಿನ್ನಿಷ್ಟ ಅಂತ ಸಿಂಹ. ನೋಡಿ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೇನೆ, ಬಿಡಲಿಲ್ಲ. ಸ್ವಲ್ಪ ಹೊತ್ತಾಯ್ತು. ಈಗ ರಾಜನ ಪಾಳೆ, ರಾಜ ಎದ್ದೇಳಬೇಕು. ಎಬ್ಬಿಸ್ತು ಕರಡಿ, ರಾಜ ಎದ್ದೇಳಪ್ಪ, 6 ಗಂಟೆ ಆಯ್ತು, 6 hours ಆಯ್ತು, ಇಂದ ಒಪ್ಪಂದದಂತೆ ನಾನು ಮಲ್ಕೋಬೇಕೀಗ, ನಿನ್ನ ನಿದ್ದೆ ಬರ್ತಾ ಇದೆ. ಆಯ್ತು ಅಂತ ರಾಜ ಎದ್ದ, ಕರಡಿಯನ್ನು ಮಲಗಿಸಿಕೊಂಡ. ಕರಡಿ ಮಲಗಿಕೊಂಡು ಒಂದು 2 ಗಂಟೆ ಆಯ್ತು. ಸಿಂಹ ಮತ್ತೆ ಕೇಳಿತು, ರಾಜನ್ ನೋಡು, ನಿನ್ನ ಅರಮನೆಗೆ ಒಳ್ಳೆಯದಾಗತ್ತೆ, ಒಂದು ಪ್ರಾಣಿಗೆ ವಿಶೇಷವಾಗಿರ್ತಕ್ಕಂತಹ ಆಹಾರವನ್ನು ಕೊಟ್ಟರೆ ದೊಡ್ಡ ಪುಣ್ಯ. ಆ ಕರಡಿಯನ್ನು ಕೆಳಗೆ ಹಾಕಿಬಿಡು. ಕೆಳಗೆ ಹಾಕಿಬಿಟ್ರೆ ನಾನು ಅಂತ ಬಾಯಿ ತೆಗೆದಿರ್ತೇನೆ, ನನ್ನ ಬಾಯಲ್ಲಿ ಬೀಳುತ್ತೆ ಕರಡಿ. ಕರಡಿ ನನ್ನ ಕೈಯಲ್ಲಿ ಸಿಗಾಕೊಂಡ್ರೆ ಮತ್ತೆ ಬದುಕೋದಕ್ಕಾಗಲ್ಲ, ಅದಕ್ಕೆ ಹಾಕಿಬಿಡು ಅಂತ ರಾಜ ವಿಚಾರ ಮಾಡಿದ. ಈಗ ಈ ಕರಡಿಯನ್ನು ಹಾಕಿಬಿಟ್ರೆ ಇನ್ನೂ 12 ಗಂಟೆ ಮಲ್ಕೋಬಹುದು ನಾನು. ಈಗ 6 ಗಂಟೆ ಮಲಗಿದ್ದೆ, 12 ಗಂಟೆವರೆಗೂ ಮಲ್ಕೋಬಹುದು. ಕರಡಿ ಹಾಕಿಬಿಡೋಣ ವಿಚಾರ. ಆ ಕಡೆ ಈ ಕಡೆ ನೋಡಿದ, ಕರಡಿ ಒಳ್ಳೆ ಗಾಢ ನಿದ್ರೆ ಇಲ್ಲಿತ್ತು, ಜಾಸ್ತಿ ಬಿಸಾಡಿದ. ಕರಡಿ ಭಗವಂತನ ಸಂಕಲ್ಪದಂತೆ ಆ ಮರದ ಒಂದು ಟೊಂಗೆಗೆ ಸಿಗಾಕೊಂಡು ಬೀಳಿಲ್ಲ ಕೆಳಗೆ. ಎಚ್ಚೆತ್ತುಕೊಂಡು ನೋಡುತ್ತೆ, ರಾಜ, ನೀವು ಮನುಷ್ಯ ಜಾತಿಗೇನೆ ವಿಶ್ವಾಸಘಾತುಕತನ ಎಂಥದ್ದು ಅಂತ ಪಾಠವನ್ನು ಕಲಿಸಿಕೊಟ್ಟು ಬಿಟ್ಟಿ. ನಿನ್ನಷ್ಟು ಪಾಪಿಷ್ಟರು ಪ್ರಾಯ ಇರಲಾರರು. ವಿಶ್ವಾಸ ಯಾರಲ್ಲಿ ಇಟ್ಟಿರ್ತಾನೋ ಅವರಲ್ಲಿ ಅತ್ಯಂತ ರೀತಿಯಲ್ಲಿ ವಿಶ್ವಾಸ, ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು. ನೀನು ನಂಬಿಕೆಯನ್ನು ಉಳಿಸಿಕೊಳ್ಳತಕ್ಕಂಥ ಜಾತಿಯವನೇ ಅಲ್ಲ, ಪಾಪಿ ನೀನು. ಒಬ್ಬ ಪ್ರಾಣಿಗಳ ಜಾತಿಗೆ ಇರ್ತಕ್ಕಂತಹ ಸಾಮಾನ್ಯ ಜ್ಞಾನವು ದೊಡ್ಡ ಜಾತಿ, ಮನುಷ್ಯ ಜಾತಿ, ಅವನಲ್ಲಿಯೂ ಇಲ್ಲ ಅನ್ನಬೇಕಾದ್ರೆ ನಿನ್ನಷ್ಟು ನೀಚ ಯಾರಿದ್ದಾರೆ. ಆದ್ದರಿಂದ ನೀನು ಹುಚ್ಚನಾಗು. ಧರ್ಮಗುಪ್ತ ರಾಜ, ದೊಡ್ಡ ರಾಜ ಅವನು. ಆ ರಾಜನಿಗೆ ಹುಚ್ಚನಾಗೋದು ಶಾಪ ಕೊಡ್ತು ಕರಡಿ. ಅಲ್ಲ, ಒಂದು ಪ್ರಾಣಿ ಶಾಪ ಕೊಡಬಹುದಾ? ಹುಲಿ ಸಿಂಹವನ್ನು ನೋಡ್ತಾ ಇದೆ, ಕರಡಿ ಸಿಂಹವನ್ನು ನೋಡಿದ ತಕ್ಷಣ ಹೇಳಿತು, ಸಿಂಹ, ನಿನಗೆ ಬುದ್ಧಿ ಬೇಡವಾ? ಈ ರೀತಿಯಾಗಿ ವಿಶ್ವಾಸಘಾತುಕತನಕ್ಕೆ ಪ್ರಚೋದನೆಯನ್ನು ಮಾಡ್ತಾ ಇದ್ದೀಯಲ್ಲ, ಇಂಥ ದುರ್ಬುದ್ಧಿ ಹೆಂಗೆ ಬಂತ ನನಗೆ ಗೊತ್ತಾ ಅಂತ. ಅದು ಹೊಲಿ ಸಿಂಹಕ್ಕೆ ಆಶ್ಚರ್ಯ ಆಯ್ತು, ಏನಿದು ಕರಡಿ ಈ ತರ ಮಾತನಾಡ್ತಾ ಇದೆಯಲ್ಲ, ಹೇಳು ಅಂತ. ಇಲ್ಲ, ನೀನು ಹಿಂದಿನ ಜನ್ಮದಲ್ಲಿ ಕುಬೇರನ ಭೃತ್ಯ,
ಭದ್ರ ಅಂತಕ್ಕಂತಹ ಒಬ್ಬ ಯಕ್ಷ, ನೀನು ಯಕ್ಷ ಶ್ರೇಷ್ಠ, ಭದ್ರ ಅಂತ ನಿನ್ನ ಹೆಸರು. ನೀನು ನಿನ್ನ ಹೆಂಡತಿಯ ಜೊತೆಗೆ ಬೆತ್ತಲೆ ವಿಹಾರವನ್ನು ಮಾಡುತ್ತಾ ಅಗಸ್ತ ಋಷಿಗಳಿಗೆ ಅವಮಾನ ಮಾಡಿದಾಗ ಅವರು ನನಗೆ ಶಾಪವನ್ನು ಕೊಟ್ಟಿದ್ದರು ಸಿಂಹವಾಗು ಅಂತ. ಅದಕ್ಕೆ ಹೀಗೆ ಅಲದಾಡ್ತಾ ಇದ್ದೀಯ. ಆಗ ನೀನು ಶಾಪ ವಿಮೋಚನಕ್ಕೆ ಕೇಳಿದಾಗ ಒಬ್ಬ ಋಷಿಗಳು ನನ್ನ ಅನುಗ್ರಹ ಮಾಡ್ತಾರೆ ಅಂತ ಕೇಳಿದ್ರು. ಆ ಋಷಿ ಬೇರೆ ಯಾರಲ್ಲ, ನಾನೇ ಅಂತ. ಧ್ಯಾನಕಾಷ್ಠ ಅಂತ ನನ್ನ ಹೆಸರು. ಆ ಋಷಿಗಳ ಹೆಸರು ಧ್ಯಾನಕಾಷ್ಠ ಅಂತ. ನಾನು ನಿನ್ನನ್ನು ಉದ್ಧಾರ ಮಾಡ್ತಾ ಇದ್ದೇನೆ, ನನ್ನ ಶಾಪ ವಿಮೋಚನೆ ಆಗಿದೆ ಅಂತ ಅನುಗ್ರಹ ಮಾಡಿ ಕಳಿಸಿದ್ರು. ಯಕ್ಷನಿಗೂ ಯಾವ ಋಷಿಗಳಿಗೂ ನಡೆದ ಸಂವಾದ. ಈ ರಾಜ ಹುಚ್ಚನಾಗಿ ಅಲೆದಾಡಿಕೊಂಡು ಹೋದ. ಇವರು ಸೈನಿಕರೆಲ್ಲ ಮತ್ತೆ ಮರುದಿನ ಎದ್ದು ನಮ್ಮ ರಾಜ ಎಲ್ಲಿ ಹೋಗಿದ್ದಾನೆ ಹುಡ್ಕೋಣ ಅಂತ ಬಂದ್ರೆ ಇವನು ಹುಚ್ಚನಾಗಿ ಅಲ್ಲಲ್ಲಿ ಅಲೆದಾಡ್ತಾ ಇದ್ದಾನೆ ಊರುಗಳಲ್ಲಿ. ನೋಡಿಬಿಟ್ಟ ಅವರಪ್ಪ, ಇವನು ಯುವರಾಜ, ಅವನ ತಂದೆ ಮಹಾರಾಜ. ನೋಡಿದ, ಅಯ್ಯೋ ನನ್ನ ಮಗ ಹುಚ್ಚನಾಗಿ ಬಿಟ್ಟಿದ್ದಾನೆಲ್ಲ, ಗತಿ ಏನು ಅಂತಂದಾಗ ಮತ್ತೆ ಅಗಸ್ತ ಋಷಿಗಳಲ್ಲಿ ಪ್ರಾರ್ಥನೆಗೆ ಅಂತ ಹೋದ. ಅವರಂತಾರೆ, ಸ್ವಾಮಿ ಪುಷ್ಕರಣಿ ತೀರ್ಥ ಅಂತ ಒಂದಿದೆ, ಅಲ್ಲಿ ಎಂತಹ ಪಾತಕಗಳನ್ನ ಮಾಡಿದರು. ವಿಶ್ವಾಸಘಾತುಕತನವೇ ಮೊದಲಾದ ದೊಡ್ಡ ದೊಡ್ಡ ಪಾತಕಗಳು ಕೂಡ ನಾಶವಾಗಬೇಕು ಅಂತಾದರೆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡುವುದು ಅಂತ ಹೀಗೆ ಹೇಳ್ತಕ್ಕಂಥವರಾಗಿದ್ದಾರೆ ಎನ್ನಬೇಕಾದರೆ, ಆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಎಂಥೆಂಥ ಪಾಪಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳು ಇರ್ತಕ್ಕಂಥದ್ದಾಗಿದೆ ಎಂದು ತೋರಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಈ ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಸಮಾನವಾದ ತೀರ್ಥ ಇನ್ನೊಂದು ಇಲ್ಲ ಅಂತ ಪುರಾಣಗಳಲ್ಲಿಯೂ ಕೂಡ ವರ್ಣನೆ ಮಾಡಿರತಕ್ಕಂತಹವರಾಗಿದ್ದಾರೆ. ಹೀಗೆ ಅದನ್ನ ಹೇಳಿದ ನಂತರದಲ್ಲಿ ಜನಕ ಮಹಾರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಲ್ಲ, ಎಲ್ಲ ವಿಷಯಗಳನ್ನು ಹೇಳಿದಿರಿ, ಮುಂದೆ ಆ ಅವತಾರದ ಪ್ರಭಾವ ಏನಾಯಿತು? ಆಕಾಶ ಮಹಾರಾಜ ಅಂತಕ್ಕಂಥವನು ಎಲ್ಲಿ ಹುಟ್ಟುತ್ತಾನೆ, ಅದರ ವೃತ್ತಾಂತವನ್ನು ಹೇಳಿ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದ್ಯ ಕಥಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಕೃಪಾಲೋಚಿತಯಾ ಶಾರಾ ಶಿಷ್ಯ ಪ್ರೀತಿ ಪರಾಯಣ ಕಲ್ಯಾಣ ವಿಧಿಂ ಬ್ರೂಹಿ ಗೋವಾ ಆಕಾಶ ನೃಪೋತ್ತಮಃ. ಈ ವೆಂಕಟೇಶನಿಗೂ ಪದ್ಮಾವತಿಗೂ ನಡೆದ ಕಲ್ಯಾಣ ವೃತ್ತಾಂತ, ಆ ಕಲ್ಯಾಣದ ವಿಧಿಯನ್ನ ತಿಳಿಸಿಕೊಡ್ತಕ್ಕಂಥವರಾದರೆ ಯಾರು? ಆ ಆಕಾಶ ನೃಪ ಅಂತಕ್ಕಂಥವನು ಯಾರು? ಕಥಂ ಪುತ್ರ ಭವತ್ ಪೂರ್ವಂ ಕಥಂ ಜ ಮಾತೃತಂ ಗತಃ. ಅವನಿಗೆ ಮಹಾಲಕ್ಷ್ಮಿ ಮಗಳು ಹೇಗಾದಲು, ನಾರಾಯಣ ಹೇಗೆ ಅಳಿಯನಾದ, ಆ ವೃತ್ತಾಂತವನ್ನು ತಿಳಿಸಿಕೊಡಿ. ತತ್ವೇನ ಪೂರ್ವ ಭಗವನ್ ಸಾಂಗಂ ವೈ ವಾಹಿಕಂ ಶುಭಂ ಏನ ಸಂವರ್ಣತೆ ತಸ್ಯ ಮಹಿಮಾ ಕ್ಷೀರಸಾಗರೇ ಸ್ನಾನಾಚಾರ ಪರೋ ನಿತ್ಯಂ ಸದನ್ಯ ಪುಣ್ಯವರ್ಧನಃ ಏವಂ ಮುನೀನಾಂ ವಚನಂ ಋಷಿನ್ನ ಸೂತೋ ನಿತಾಂತಂ ಋಷಿಶಿಷ್ಯ ಸಂಘಾನ್. ಹೀಗೆ ಕೇಳಿದಾಗ ಹೇಳ್ತಾ ಇದ್ದಾರೆ, ಶೃಣ್ವಂತು ಮನೆಯ ಸರ್ವೇ ಭಕ್ತಿ ಭಾವೇನ ಸಿಂಧುತಾಃ. ಹೇಳ್ತೇನೆ ಕೇಳ್ರಪ್ಪ. ಕದಾಚಿತ್ ಒಮ್ಮೆ ವೆಂಕಟೇಶ ಶ್ರೀನಿವಾಸನು ಔಷಧಾರ್ಥಂ ಸ್ವಯಂ ಹರಿಹಿ, ಔಷಧವನ್ನ ಬಯಸಿಕೊಂಡು ಹೊರಟ. ಆಗ ಹೇಳಿದ್ರು, ಔಷಧಕ್ಕೆ ಏನಾದರೂ ಪತ್ತೆಯನ್ನು ಹೇಳಿ ಅಂತಂದಾಗ ಸಾಮೆ ಅಕ್ಕಿ ಅಂತ ಸಿಗುತ್ತೆ, ಅದೊಂದು ಜಾತಿಯ ಅಕ್ಕಿ, ಅದನ್ನು ಊಟ ಮಾಡಬೇಕು ಅಂತ ಒಂದು ಪತ್ತೆಯನ್ನು ಹೇಳಿದ್ದು ವೈದ್ಯರು. ಹಾಗೆ ಇವನು ಇನ್ನೂ ಆ ತಲೆಯ ಭಾರ, ತಲೆಯ ನೋವು ಕಡಿಮೆ ಆಗಿರಲಿಲ್ಲ. ಔಷಧಾರ್ಥವಾಗಿ ಹೊರಡತಕ್ಕಂಥವನಾಗಿದ್ದಾನೆ. ಅಲ್ಲಿ ತಸ್ಮಿನ್ ಕಾಲೇ ವರಾಹಸ್ತು ಮೃಗಯಾರ್ಥಂ ಸಸೂಕರಃ ಶ್ಯಾಮಾಕಹಾರಣಂ ಜಿತ್ವಾ ದೈತ್ಯಂ ವೃಷಭನಾಮಕಂ. ವೃಷಭ ಅನ್ನತಕ್ಕಂತಹ ದೈತ್ಯರನ್ನು ಸಂಹಾರ ಮಾಡತಕ್ಕಂಥವನಾಗಿ ಯಾವ ವರಾಹದೇವರು, ಆ ವರಾಹದೇವರ ಅನೇಕವಾಗಿರತಕ್ಕಂತಹ ಹಂದಿಗಳ ಗುಂಪಿನ ಜೊತೆಗೆ ವಿಹಾರ ಮಾಡತಕ್ಕಂಥವರಾಗಿದ್ದರು. ತಾನ್ ದೃಷ್ಟ್ವಾ ಜಗದೀಶಸ್ತು ತತ್ರೈಲೋಭವತ್ಸರಿಹಿ. ಅವಳನ್ನು ನೋಡಿಬಿಟ್ಟ ಶ್ರೀನಿವಾಸ, ಏನು ಅಷ್ಟು ಹಂದಿಗಳ ರಾಶಿ, ಅದರ ಮಧ್ಯೆ ಇವನು ವರಾಹ. ಭಗವಂತ ಅಲ್ಲಿ ಅಂತರ್ಧಾನ ಹೊಂದಿದ. ಭಯದಿಂದ ಅಂತರ್ಧಾನ ಹೊಂದಿದ ಅಂತಲ್ಲ, ಯಾರ ಸ್ಮರಣೆ ಮಾಡಿದರೇನೆ ಇನ್ನೊಬ್ಬರ ಭಯವೂ ಕೂಡ ಓಡಿ ಹೋಗ್ತಕ್ಕಂಥದ್ದಾಗುತ್ತೋ ಅಂತವನಿಗೆ ಭಯ ಇಲ್ಲಿ. ಅದರಲ್ಲೂ ಅವನ ರೂಪವನ್ನೇ ಅವನು ನೋಡಿ ಭಯ ಪಡತಕ್ಕಂಥ ಅವಶ್ಯಕತೆಯೂ ಇಲ್ಲ. ತಾತ್ಪರ್ಯ ಜನರು ಮೋಹಗೊಳ್ಳಲಿ ಅಂತಕ್ಕಂದ್ರೆ ಇವತ್ತಿಗೂ ಅನೇಕ ಜನ ಅದೇ ಶ್ರೀನಿವಾಸ ಅವನು ಇನ್ನೂ ಸಾಲ ತೀರಿಸೋದರ ಇಲ್ಲ, ಕುಬೇರನ ಸಾಲ, ಅಷ್ಟು ಸಾಲ ಮಾಡಿದ್ದಾನೆ, ಅದಕ್ಕೆ ನಾವೆಲ್ಲ ಕಾಣಿಕೆ ಹಾಕೋದು ಅನ್ಕೊಂಡೇ ಕಾಣಿಕೆ ಹಾಕೋರು ಇಷ್ಟು ಜನ ಇದ್ದಾರೆ. ಇದು ಮೋಹ ಅಂತ. ಯಾರು ಲಕ್ಷ್ಮೀಪತಿಯೋ ವಕ್ಷಸ್ಥಂಗನೆ ಅರಿಗಳು ನಖಾಗ್ರ ಮಹಿಮೆಯ ಗುರುತೊಂದ. ಭಗವಂತನ ಮಹಿಮೆಯನ್ನು ತಿಳಿಯುವುದಕ್ಕೆ ಲಕ್ಷ್ಮೀದೇವಿಯಿಂದಲೂ ಕೂಡ ಅಸಾಧ್ಯವಾದದ್ದು ಅನ್ನಬೇಕಾದ್ರೆ ಭಗವಂತನಿಗೆ ಲಕ್ಷ್ಮೀದೇವಿಯಿಂದ ಆಗಬೇಕಾದದ್ದೇನಿದೆ. ಆದ್ದರಿಂದ ಹಾಗೆ ತಿಳಿಯಲಿ ಅಂತ ಭಗವಂತ ಹೀಗೆ ಲೀನನಾಗ್ತಕ್ಕಂಥವನಾಗಿದ್ದಾನೆ. ವೈಕುಂಠಾಗತಂ ಮತ್ವ ಆಗತಂ ಮತ್ವ ವೆಂಕಟೇಶಂ ಶ್ರೀಯಪ್ಪತಿಂ ಉವಾಚ ವಚನಂ ದೇವ್ಯಂ ದೇವಂ ಧೈರ್ಯಮಾಲವ್ಯ ಬುದ್ಧಿಮಾನ್
ಸೋಪಿ ಶ್ವೇತವರಾಹಂತಂ ಜಾನನ್ ವಲಿಮೀಕರಸ್ತದ ನಿರೀಕ್ಷಮಾಣೋ ಸೋತ್ಕಂಠಂ ನಿರ್ಗತೋತ್ವರಾಭ್ಯದಾತ್. ಆಗ ಭಗವಂತ ಆ ಶ್ರೀನಿವಾಸನನ್ನು ನೋಡಿ ಧೈರ್ಯವನ್ನು ಹೊಂದಕ್ಕಂಥವನಾಗಿ ಮಾತನಾಡಿಸಬೇಕು ಅಂತ ಉಪಕ್ರಮ ಹೊಂದಕ್ಕಂಥವನಾಗಿದ್ದಾನೆ. ತಥೋ ಅನ್ಯೋನ್ಯ ವಿಲೋಕ್ಯ ಉತ್ತಭಾಷ್ಮ ಸಂದಿಗ್ಧ ಲೋಚನೋ, ಇಬ್ಬರನ್ನು ಒಬ್ಬರೊಬ್ಬರು ನೋಡಿದರು. ಇಬ್ಬರಿಗೂ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇದೆ. ಕ್ರೋಢ ನಾರಾಯಣೋ ಸಾಕ್ಷಾತ್ ರೂಪದ್ವಂತ ವಿರಾಜಿತೋ, ಇವನು ವರಾಹ ಇವನು ನಾರಾಯಣ, ಇಬ್ಬರೂ ಕೂಡ ಒಂದೇ ರೂಪ. ಸರ್ವರೂಪೇಶು ಅಭೇದವಾನ್ ಸರ್ವದೇಶೇಶು ಕಾಲೇಶು ಸಯೇಕ ಪರಮೇಶ್ವರ. ಭಗವಂತನಿಗೆ ಎಲ್ಲಿಯೂ ಕೂಡ ರೂಪಗಳಲ್ಲಿ ಭೇದ ಇಲ್ಲ ಅಂತ ಮಧ್ವಮತ ಸಾರತಕ್ಕಂಥದ್ದಾಗಿದೆ. ಅದನ್ನೇ ವೇದವ್ಯಾಸ ಇವರು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಉಚುತುರ ಭಾಷಣಂ ಚೋಭೌ ದರ್ಶಯಂತೋ ವಿಡಂಬನಂ, ಒಬ್ಬರಿಗೊಬ್ಬರು ಮಾತನಾಡ್ಕೊಳ್ತಾ ಇದ್ದಾರೆ. ತಯೋ ತದದ್ಭುತಂ ಕರ್ಮ ದೃಷ್ಟ್ವಾ ಬ್ರಹ್ಮ ಪುರೋಗಮಾಹ ವವರ್ಷು ಪುಷ್ಪವೃಷ್ಟಾನಿ ಕ್ರೋಢನಾರಾಯಣೋಪರಿ. ಈ ಎರಡು ರೂಪಗಳನ್ನ ಏಕತ್ರದಲ್ಲಿ ಸೇರ್ತಕ್ಕಂಥದ್ದನ್ನು ನೋಡೋದೇ ಒಂದು ಆನಂದ. ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡಿದಿರಂತೆ. ಅದನ್ನೇ ಸ್ವಾತವೃಂದಾವನ ಆಖ್ಯಾನದಲ್ಲಿ ರಾಜರು ಹೇಳಿ, ಎರಡು ರೂಪಗಳು ಏಕತ್ರದಲ್ಲಿ ಸೇರ್ತಕ್ಕಂಥದ್ದು ಆನಂದ ಅಂತ ಏನು ಪುರಾಣಗಳಲ್ಲಿ ಹೇಳಿದ್ದಾರೋ, ದೇವತೆಗಳಿಗೆ ಅತ್ಯಂತ ಇಷ್ಟಪ್ರದವಾದದ್ದು. ಹಾಗೆ ಇಡೀ ಆ ಉಡುಪಿಯ ಅಷ್ಟಮಠದ ಪರ್ಯಾಯದ ಸಂದರ್ಭದಲ್ಲಿ ಸೋದೆ ಮಠದ ಪರ್ಯಾಯದಲ್ಲಿ ಮಾತ್ರ ಒಂದು ವಿಶೇಷ. ವೇದವ್ಯಾಸ ದೇವರ ಮುಷ್ಟಿ, ಮಧ್ವಾಚಾರ್ಯರಿಂದ ಪ್ರದತ್ತವಾದ ಭೂವರಾಹ, ಮಧ್ವಾಚಾರ್ಯರಿಂದ ಪ್ರತಿಷ್ಠಾಪಿತವಾದ ಕೃಷ್ಣ, ಈ ಮೂರೂ ಪ್ರತಿಮೆಗಳು ಏಕತ್ರದಲ್ಲಿ ಸಮಾನಾಧಿಕಾರಣ್ಯ ಪೂಜೆಯನ್ನು ಸ್ವೀಕಾರ ಮಾಡತಕ್ಕಂತಹ ಕಾಲ ಅಂತಂದರೆ ಅದು ಸೋದೆ ಮಠದ 2 ವರ್ಷದ ದ್ವೈವಾರ್ಷಿಕ ಪರ್ಯಾಯದಲ್ಲಿ ಮಾತ್ರ. ಆದ್ದರಿಂದಲೇ ಆಖ್ಯಾನದಲ್ಲಿ ವಾದರಾಜರಂತಾರೆ, ದೇವತೆಗಳೂ ಕೂಡ ಅದನ್ನು ನೋಡಬೇಕು ಅಂತ ಆಕಾಶ ಮಾರ್ಗದಲ್ಲಿ ಬಂದು ಪುಷ್ಪವೃಷ್ಟಿಯನ್ನು ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಮಾಡ್ತಕ್ಕಂಥವರಾಗುತ್ತಾರೆ ಎನ್ನಬೇಕಾದರೆ ಸಾಮಾನಾದಿ. ಯಾಕಂದ್ರೆ ವೇದವ್ಯಾಸರ ಮುಷ್ಟಿ ಅನ್ನತಕ್ಕಂಥದ್ದು ಸೋದೆ ಮಠದಲ್ಲಿ ಮಾತ್ರ ಇವತ್ತು ಇರತಕ್ಕಂಥದ್ದು. ಆದ್ದರಿಂದ 8 ಮಠಗಳಲ್ಲಿ ವೇದವ್ಯಾಸ ದೇವರ ಮುಷ್ಟಿ, ಭೂವರಾಹ ಮತ್ತು ಕೃಷ್ಣ ಪರಮಾತ್ಮ ಮೂರು ಏಕತ್ರ ಅಧಿಕರಣ ಪೂಜೆಯನ್ನು ಸ್ವೀಕಾರ ಮಾಡತಕ್ಕಂತಹ ಅದ್ಭುತವಾದ ಒಂದು ಸಂದರ್ಭ ಅದು. ಅದರಂತೆ ದೇವತೆಗಳೆಲ್ಲ ಸಂತೋಷದಿಂದ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಯಥಾಯುಗಂ ಯಥಾ ದೇಶಂ ಯಥಾ ಕಾಲಂ ಯಥಾ ವಯಃ ತಥಾವತಾರಮಾಕಾಂಕ್ಷಂ ರಮತೆ ಪ್ರಾಕೃತೋ ಯಥಾ. ಯುಗಾನುಸಾರವಾಗಿ, ದೇಶಾನುಸಾರವಾಗಿ, ಕಾಲಾನುಸಾರವಾಗಿ, ವಯಸ್ಸಿನ ಅನುಸಾರವಾಗಿ ಭಗವಂತ ಅವತಾರವನ್ನು ಮಾಡ್ತಾ ಪ್ರಾಕೃತ ಮನುಷ್ಯರಂತೆ ತೋರಿಸಿಕೊಳ್ತಕ್ಕಂಥವನಾಗುತ್ತಾನೆ. ರಾಮಾವತಾರದಲ್ಲಾಗಿರಬಹುದು, ಕೃಷ್ಣಾವತಾರದಲ್ಲಾಗಿರಬಹುದು. ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣ, ಮನುಷ್ಯನಂತೆ ಅವತಾರ ಮಾಡಿದ ಮನುಷ್ಯರಿಗೆ ಶಿಕ್ಷಣಗೋಸ್ಕರ ಆ ರೀತಿಯಾಗಿ ವಿಶೇಷವಾದ ಕಾರ್ಯಗಳನ್ನು ಭಗವಂತ ಮಾಡತಕ್ಕಂಥವನಾಗುತ್ತಾನೆ. ಹಸಂತವೋಚುತ್ತಮನಂತ ವೀರ್ಯಂ ವಿಚಿತ್ರಮಾಯಾಂ ಜಗದೀಶ ಚೇಷ್ಟಿತಂ ಸ್ತುವಂತವೋಚುಃ ಪರಮಸ್ಯ ವಿಷ್ಣೋ ಅನಂತ ಶೈಲಸ್ಯ ರಮಾಪತೇಶ್ಚ. ದೇವತೆಗಳೆಲ್ಲರೂ ಕೂಡ ಕೆಳಗಿನ ಚರಿತ್ರೆಯನ್ನು ಸ್ತೋತ್ರ ಮಾಡತಕ್ಕಂಥವರಾಗಿದ್ದಾರೆ. ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಆಲಿಂಗನವನ್ನು ಮಾಡಿಕೊಳ್ತಕ್ಕಂಥವರಾದರು. ತೆಕ್ವಾ ವೈಕುಂಠ ಲೋಕಂತು ಕಿಮರ್ಥಂ ತ್ವಿಮಿಹಾಗತಃ. ವರಾಹ ದೇವರು ಕೇಳ್ತಾ ಇದ್ದಾರೆ, ಇವನು ಧರಣೀಕಾಂತ, ಅವನು ಲಕ್ಷ್ಮೀಕಾಂತ. ಏನಪ್ಪಾ ಲಕ್ಷ್ಮೀಕಾಂತ, ಮೇಲುಗಡೆಯಿಂದ ಬಂದು ಬಿಟ್ಟಲ್ಲ, ವೈಕುಂಠವನ್ನ ಬಿಟ್ಟು ಇಷ್ಟು ದೂರ ಬರುವ ಅವಶ್ಯಕತೆ ಯಾವುದು ಏನಿತ್ತು? ಅದಕ್ಕೋಸ್ಕರ ಬಂದಿ. ತದವಂತ ಮಹಾಭಾಗ ಶ್ರೀನಿವಾಸ ವರಾನನ. ಇವರಂದ ಅಯ್ಯೋ ಅದಕ್ಕೊಂದು ದೊಡ್ಡ ಹಿನ್ನೆಲೆ ಇದೆಯೋ. ಧರಣೀಕಾಂತ ಭೃಗೋರಂಗ್ರಿ ಪ್ರಹಾರಾಚಾರ ರಮಾಪುಲ್ಹಾಪುರಂ ಗತ. ಭೃಗು ಋಷಿಗಳು ಬ್ರಾಹ್ಮಣರಿದ್ದಾರಲ್ಲ, ಅವರು ಮಾಡೋದು ಒಂದೊಂದಲ್ಲ. ಆ ಭೃಗು ಋಷಿಗಳ ಪಾದ ತಾಡನದಿಂದ ನನ್ನ ಹೆಂಡತಿ ಕೊಲ್ಹಾಪುರಕ್ಕೆ ಹೋಗ್ತೇನೆ ಅಂತ ಹೇಳಿ ಹೊರಟು ಬಿಟ್ಲು. ಅವಳನ್ನು ಹುಡುಕಿಕೊಂಡು ನಾನು ಬಂದೆ. ಹುಡುಕಿ ಸಾಕಾಯಿತು. ಇಹಾಗತೋಧರ ಕಾಂತ ವಲ್ಮೀಕೆ ತವ ದಕ್ಷಿಣೆ. ನೋಡಿ ಇಲ್ಲೇ ಈ ವಲ್ಮೀಕದಲ್ಲೇ 10,000 ವರ್ಷಗಳ ಕಾಲ ಇರ್ತಕ್ಕಂಥವನಾಗಿದ್ದಪ್ಪ. ನಿವಸಂತಂಚ ಮಾಂ ದೇವ ಧೀನುಪಾಲೋಕ್ಯತಾಡೆ. ಅಲ್ಲಿ ಏಕಾಂತವಾಗಿ ಸುಖವಾಗಿರಬೇಕು ಅಂತ ನಾನು ಬಯಸಿದರೆ ಅಲ್ಲಿಯೂ ಬಿಡ್ಲಿಲ್ಲಪ್ಪ. ಯಾರೋ ಗೋಪಾಲಕ ಬಂದ, ತಲೆಗೊಂದು ಜೋರ ಗೇಟ ನೋಡು 7 ತಾಲ ಪ್ರಮಾಣದಷ್ಟು ರಕ್ತ ಸುರಿತಾ ಇದೆ. ಕುಠಾರೇಣ ಅಸಿಧಾರೇಣ ಕ್ಷತನ್ನಾಂತ ಬಾಧತೆ ಔಷಧಾರ್ಥಂಬರಾಸ್ಮಿನ್ ಗಚ್ಛಾಂಚ ನಿರಂತರ. ಇದಕ್ಕೆ ವೈದ್ಯ ಮಾಡಿಸಬೇಕು ಅಂತ ಮೆಡಿಸಿನ್ ಹುಡುಕಿ ಸಾಕಾಯಿತು. ಎಲ್ಲಿ ನೋಡಿದ್ರು ನನಗೆ ಔಷಧವೇ ಸಿಗ್ತಾ ಇಲ್ವೋ. ದೈವೇನ ದೃಷ್ಟವಾನ್ ಅಸ್ಮಿ. ನಿನ್ನಲ್ಲಿ ಭಗವಂತನ ಒಂದು ಸಂಕಲ್ಪದಂತೆ, ಅವನ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹದಂತೆ ನೀನು ನೋಡ್ತಕ್ಕಂಥವನಾದೆ. ಅತ್ರೈವ ನಿವಸಾಮೀತಿ ಸಂಕಲ್ಪೋದಿ ಮಮ ವರ್ತತೆ ಅಂತ. ಎಲ್ಲಕ್ಕೆ ಇಲ್ಲೇ ವಾಸ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಅದರ ಫಲಂ ದೇಹಿ ಅವನೀಕಾಂತ. ಸ್ವಲ್ಪ ಜಾಗ ಏನಾದರೂ ಇದ್ರೆ ಕೊಡೋ ಅಂತ. ವರಾಹದೇವರು ನೋಡಿದ್ರೆ ಇದು ಅಲ್ಲ, ನಾನು ಏನೋ ಇಲ್ಲಿಂದ ಬಂದು ಆರಾಮಾಗಿದ್ಯಾ ಅಂತ ಕೇಳಿದ್ರೆ ಭೂಮಿನೇ ಕೊಡುವಂತವನಲ್ಲ ಇವನು ಅಂತ ಅಂದ. ನೋಡು, ನಾನು ಧರಣೀಕಾಂತನಾಗಿರಬಹುದು, ಬೆಂಗಳೂರಲ್ಲಿ ಎಷ್ಟಿದೆ ಗೊತ್ತಾ ವ್ಯಾಲ್ಯೂ ಅಂದ. ಅವರ 1 ಅಡಿಗೆ 7,000 ಏನು ಎಲ್ಲೋ ಮೂಲೆಯಲ್ಲಿರೋದು ಅಂದ್ರು.
1 ಅಡಿಗೆ 7,000 ಅಂಥದ್ರಲ್ಲಿ ಭೂಮಿ ಕೊಡು ಅಂದ್ರೆ ಎಲ್ಲಿಂದ ಕೊಳ್ಳಿ ಅಂತ. ಅದರಲ್ಲೂ ನೀನು ನೋಡಿದ್ರೆ ಒಳ್ಳೆ ತಿರುಗನ್ ತರ ಇದೆಯಾ, ಹಿಂದಿಲ್ಲ ಮುಂದಿಲ್ಲ, ಹೆಂಡತಿ ಬೇರೆ ಬಿಟ್ಟೋಗಿದ್ದಾಳೆ ಅಂತೀಯ, ಯಾರು ಇಲ್ಲ ನನ್ನ ಜೊತೆಗೆ, ನಿನಗೆ ನಾನು ಲೋನ್ ಕೊಟ್ಟು ನಾನಿಲ್ಲಿ ಹೋಗ್ಲಿ ಅಂತ. ಆದ್ದರಿಂದ ಸ್ವಲ್ಪ ವಿಚಾರ ಮಾಡಬೇಕಾದದ್ದು. ಯಾವತ್ ಕಲಿಯುಗಂ ಭವೇ, ಇವನಷ್ಟಕ್ಕೆ ಅಲ್ಲ, ಎಲ್ಲಿವರೆಗೂ ಕಲಿಯುಗ ಇರುತ್ತೋ ಅಲ್ಲಿವರೆಗೂ ಜಾಗ ಕೊಡು ಅಂದ. ಇದಿತೇನ ಸಮಾಜ್ಞಪ್ತೋ ವರಾಹವದನೋ ಹರಿಹಿ. ಅವನಂತಾನೆ, ನೋಡಪ್ಪ, ನಾನು ಕಾಡಿನಲ್ಲಿ ವಾಸ ಮಾಡತಕ್ಕಂತ ಒಂದು ಕಾಡು ಹಂದಿ, ನಿನ್ನ ನೋಡಿದ್ರೆ ಬೇಟೆಗಾರನ್ ತರ ಇದೆಯಾ? ಬೇಟೆಗಾರನ್ಗೆ ಯಾರಾದ್ರೂ ಬೇಟೆ ಆಡಿಸ್ಕೊಳ್ತಕ್ಕಂಥ ವಸ್ತು ದಾನ ಕೊಡುವುದು ಸಾಧ್ಯವಾ? ಇಲ್ಲ. ಹೋಗ್ಲಿ, ನಾನು ಸ್ತಬ್ಧ, ನನಗೇನು ಗೊತ್ತಿಲ್ಲ, ಯಾಕೆಂದ್ರೆ ಮುಳ್ಳಹಂದಿ ರೂಪದಲ್ಲೇ ಬಂದಿದ್ದೇನಾದ್ರಿಂದ ವಿವೇಚನಾ ಶಕ್ತಿ ನನಗಿಲ್ಲ, ವ್ಯವಹಾರ ಜ್ಞಾನ ಇಲ್ಲ. ನೀನು ಮನುಷ್ಯ, ವ್ಯವಹಾರ ಜ್ಞಾನ ಅಷ್ಟೇ ಅಲ್ಲ, ಇವತ್ತು ನಾನು 3 ಅಡಿ ಜಾಗ ಕೊಟ್ರೆ 100 ಅಡಿ ಕೇಳ್ತಾ ಇದೆಯಾ ನೀನು? ಹಿಂದೆ ನಿನಗೆ 3 ಅಡಿ ಕೊಟ್ಟಿದ್ದಕ್ಕೆ ಬ್ರಹ್ಮಾಂಡ ಅಳೆದು ಬಿಟ್ಟಿ, ಇವತ್ತು ನಾನು 100 ಅಡಿ ಕೊಟ್ಟರೆ ನಿನ್ ಗತಿ ಏನು ಅಂತ. ಹಿಂದೆ 3 ಅಡಿ ಕೇಳಿದ್ದೆ ಬಲಿಚಕ್ರವರ್ತಿಯನ್ನ, 3 ಪಾದ, ಅಡಿನೂ ಅಲ್ಲ, 3 ಪಾದ ಕೇಳಿ ಬ್ರಹ್ಮಾಂಡ ಅಳೆದವನು ನೀನು, ಇವತ್ತು 100 ಅಡಿ ಕೇಳಿ ನೀನು ಇನ್ನೇನು ಅಳಿಬೇಡ. ಆದ್ರಿಂದ ವಿಚಾರ ಮಾಡಬೇಕಾದದ್ದು, ನೀನು ಹಸ್ತ ನೋಡಿ ಅದನ್ನ ಅಂತಾರಲ್ಲ, ಕೈ ನೋಡಿ ಹಸ್ತ ನುಂಗೋನು ಅಂತ, ಅಂಥವನ್ನೇ ನೀನು ಅಂತ. ಆದ್ರಿಂದ ಕೊಡುವುದು ಸಾಧ್ಯ ಅಸಾಧ್ಯವಾದದ್ದು. ಅದರಲ್ಲೂ ಕೂಡ ಇಬ್ಬರೂ ಕೂಡ ಒಂದೇ ಕಡೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಕೂಡ ಅಶಕ್ಯವಾದದ್ದು. ಈಗ ಹೋಗ್ಲಿ, ಮುಂದೆ ಯಾವಾಗಲಾದರೂ ತೀರಿಸ್ತೀಯಾ ಅಂತಂದ್ರೆ ಅದು ಹೆಂಗೆ ತೀರಿಸೋದಕ್ಕೆ ಸಾಧ್ಯ? ಅದು ಆಗಲ್ಲ. ಯಾಕಂದ್ರೆ ನಿನಗೆ ಏನೂ ಇಲ್ಲ, ಇವತ್ತು ನಿನಗೆ ನಾನು ಕೊಡೋದೇ ಹೇಗೆ ಅಂತ ವಿಚಾರ ಮಾಡ್ತಾ ಇದ್ದೇನಪ್ಪ, ಮತ್ತಿನ್ನೇನು ಇಲ್ಲ, ಕೊಡಬಾರದು ಅಂತ ಏನೂ ಇಲ್ಲ ಅಂದ. ವ್ಯವಹಾರ ಅಂದ, ವ್ಯವಹಾರ, ಬಿಸಿನೆಸ್ ಇಸ್ ಬಿಸಿನೆಸ್, ಯಾರೇ ಆಗಲಿ. ಇವತ್ತು ನೀನು ಸ್ನೇಹಿತನಾಗಿರ್ಬೋದು, ಕಲಿಯುಗದಲ್ಲಿ ಎಂಥ ಸ್ನೇಹಿತನಾದ್ರೂ ಭೂಮಿ ಕೊಟ್ಬಿಡ್ತಾರ? ಬ್ರಾಹ್ಮಣರಿಗೆ ಕೊಡಲ್ಲ ಸದ್ಯ. ಈ ಶಾಸ್ತ್ರದಲ್ಲಿ, ಈ ಗರುಡ ಪುರಾಣದಲ್ಲಿ ಹೇಳ್ತಾರೆ ಭೂದಾನ ಮಾಡಬೇಕು ಅಂತ. ನಮ್ ಜನ ಎಂಥವ್ರು ಅಂದ್ರೆ, ಸರಿ ಭೂದಾನ ಪ್ರತ್ಯಾಮ್ನಾಯವಾಗಿ ಅಂದ್ರೆ ಭೂದಾನ ಮಾಡೋದು ಅಸಂಖ್ಯ, ಅದು ಎಲ್ಲರಿಗೂ ವಿದಿತವಾದ ವಿಷಯ. ಬೆಂಗಳೂರಲ್ಲಿ ಅದು ಅತ್ಯಂತ ಅಸಾಧ್ಯ. ನಮ್ ಜನ ಏನ್ ಮಾಡಿದ್ರು, ಭೂದಾನದ ಬದಲು ಪ್ರತ್ಯಾಮ್ನಾಯವಾಗಿ ಕೊಡಬೇಕು ಅಂತ, ಒಂದಿಷ್ಟು ಹಣ ಕೊಡಬೇಕು ಅಂತ. ಸರಿ, ಪ್ರತ್ಯಾಮ್ನಾಯ ಅಂದ್ರೆ ನಾವೆಲ್ಲೋ ಒಂದ್ ಕಡೆ ಹೋಗಿದ್ದೆ, ಇಸ್ಕೊಳ್ಳಿಲ್ಲ ಸದ್ಯ, ಯಾರೋ ಕೊಡ್ತಾ ಇದ್ರು ನೋಡಿದೆ ಅಷ್ಟೇ. ಅಲ್ಲಿ ಪ್ರತ್ಯಾಮ್ನಾಯ, ಭೂದಾನ ಪ್ರತ್ಯಾಮ್ನಾಯ, ಅವ್ರು ಪಾಪ ಆಚಾರ್ಯರು ಕವರ್ ತೆಗೆದು ನೋಡಿದ್ರು, 100 ರೂಪಾಯಿ ಇಟ್ಟಿದ್ರು. ಅವ್ರಂದ್ರೆ ಅಲ್ಲ ಆಚಾರ್ಯ, ಪ್ರತ್ಯಾಮ್ನಾಯ ಭೂದಾನ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ 100 ರೂಪಾಯಿಗೆ ಒಂದು ಹಿಡಿ ಮಣ್ಣಾರು ಸಿಗುತ್ತಾ ಅಂದ್ರು. ಅಂದ್ರೆ ಸಾಮಾನ್ಯ ಜ್ಞಾನದಂತೆ ಎಷ್ಟು ಕೊಡಬೇಕು ಅಷ್ಟಾದ್ರೂ ಕೊಡಬೇಕು ಅಂತ. 1,000 ಕೊಟ್ಟಿದ್ರೆ ನಾನು ಹೇಳ್ತಾ ಇರೋದು. ಆದ್ದರಿಂದ ಹೀಗೆ ವಿಚಿತ್ರವಾಗಿರ್ತಕ್ಕಂತಹ ವ್ಯಾಪಾರಗಳು ನಡೀತಾ ಇರ್ತದೆ. ಅದಕ್ಕಂತಾನೆ ವರಾಹದೇವರು ಅಷ್ಟು ಸುಲಭ ಅಲ್ಲ ಭೂಮಿಯನ್ನು ಕೊಡೋದು. ಉವಾಚ ವಚನ ದೇವಂ ಸ್ಥಳಂ ಮೌಲ್ಯೇನ ಗೃಹ್ಯತ ವಿಧಿಮಾಶ್ರಮ ಪ್ರೋವಾಚ ಮಧುರಂ ವಚಃ. ಅದಕ್ಕಂತಾನೆ ಶ್ರೀನಿವಾಸ, ವಿಚಾರ ಮಾಡಬೇಡಪ್ಪ, ನಾನು ಒಂದು ಒಪ್ಪಂದಕ್ಕೆ ಬರೋಣ, ನಾನು ನೀನು ಒಬ್ಬರು. ಏನು ಒಪ್ಪಂದ? ಪ್ರಥಮ ದರ್ಶನಂ ಸ್ಯಾತ್, ನೋಡು, ಮೊದಲ ದರ್ಶನ ನಿನ್ನ ಮಾಡಲಿ. ನೈವೇದ್ಯಂ ಕ್ಷೀರಸೇಚನ, ಮೊದಲ ಕ್ಷೀರಸೇಚನ, ಮೊದಲ ನೈವೇದ್ಯ ನಿನಗೆ ಆಗಲಿ. ಇನ್ನೇನಪ್ಪ? ಇದಮ್ಮೇವ ವರಂ ದವ್ಯ ದದಾಮಿ ಕರುಣಾನಿಧೆ ದಾಸ್ಯಾಮಿ ಯತ್ತೆ ಭೂಕಾಂತ ತದಂಗೀ ಕುರು ಮಾಧವ ವರಂ ದ್ರವ್ಯವಿದಂತಾತ ಕೃಪಾಂ ಕುರು ದಯಾನಿಧೆ. ಆದ್ದರಿಂದ ಹೇಗಾದರೂ ಮಾಡಿ ದ್ರವ್ಯಕ್ಕಿಂತಲೂ ಶ್ರೇಷ್ಠವಾದ ಮೂಲ್ಯವನ್ನು ನನಗೆ ಕೊಟ್ಟಿದ್ದೇನೆ, ದಯವಿಟ್ಟು ನನಗೊಂದಿಷ್ಟು 100 ಅಡಿ ಜಾಗವನ್ನು ಕೊಡು, 100 ಹೆಜ್ಜೆಯಷ್ಟು ಜಾಗವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಇವನಂದ ವರಾಹ, ನೋಡು, ಸರಿ ಕೊಡ್ತೇನೆ, ಅದೊಂದು ಅಗ್ರಿಮೆಂಟ್ ಸೈನ್ ಹಾಕಬೇಕು. ಏನು? ಮುಂದೆ ನಿನಗೆ ಭಕ್ತರು, ನೀನು ಬಡವಾಗಿರಬಹುದು, ನೀನು ಭಕ್ತರೇನು ಬಡವರಲ್ಲ, ಅದನ್ನು ಬೇಕಾದಷ್ಟು ತಂದು ಹುಂಡಿಗೆ ಹಾಕ್ತಾರೆ, ಅದರಲ್ಲೆಲ್ಲ ನನಗೆ ಕೊಡಬೇಕು. ಆಯ್ತು ಅಂದ್ರೆ ಸೈನ್ ಮಾಡ್ತೀನಿ ಅಂತ. ಆದ್ದರಿಂದ ಇತ್ಯುಕ್ತೋ ಹರಿಣ ಕ್ರೋಢೋ ಹರೆಯೇ ಸ್ಥಾನಕಾಂಕ್ಷಿಣೆ ತದಾದೋ ಹರೇ ಪಾದ ಮಾತ್ರ ರಮಾಪತೆ. ಆ ಸಂದರ್ಭದಲ್ಲಿ ಆಗಬಹುದು ಅಂತ 1 ಪಾದ 1 ಶತ ಅಂದ್ರೆ 100 ಪಾದದಷ್ಟು ಭೂಮಿಯನ್ನ ವರಾಹದೇವರು ಕೊಡ್ತಕ್ಕಂಥವರಾಗಿದ್ದಾರೆ. ಪರಸ್ಪರಂ ವಿನೋದೌತೋ ಕುರ್ವಾಣೋ ಏಕರೂಪಿಣೋ ಮೋಹನಾರ್ಥಂ ಭಕ್ತಾನಾಂ ಸಿದ್ಧಯೇ. ಹೀಗೆ ಒಬ್ಬರಿಗೊಬ್ಬರು ಒಂದೇ ಆಗಿದ್ದರೂ ಕೂಡ ಅಭಕ್ತರನ್ನ ಮೋಹ ಮಾಡುವುದಕ್ಕೋಸ್ಕರ, ಭಕ್ತರಿಗೆ ಆನಂದವನ್ನು ಕೊಡುವುದಕ್ಕೋಸ್ಕರ ಹೀಗೆ ಆಟವನ್ನು ಆಡ್ತಕ್ಕಂಥವರಾಗಿದ್ದಾರೆ. ಏವಂ ಹಿ ಕ್ರೀಡತೆ ತತ್ರ ವಾರಾಹೇ ವೆಂಕಟೇಶ್ವರ ತದಾರಭ್ಯಧರಾ ಕಾಂತೋ ಬಕುಲಾಂ ಪಾಕಕಾರಿಣೀಂ. ಆ ಸಂದರ್ಭದಲ್ಲಿ ವರಾಹದೇವರು ಹೇಳ್ತಾ ಇದ್ದಾರೆ, ನೋಡಪ್ಪ, ನಿನಗೆ ಅಡಿಗೆ ಮಾಡುವುದಕ್ಕೂ ಕೂಡ ಒಬ್ಬಳನ್ನು ನೇಮನ ಮಾಡ್ತಕ್ಕಂಥವನಾಗುತ್ತೇನೆ. ಸಮಧು ಪ್ರೇಷಯಂತನ್ನಂತಯ ಬಕುಲ ಮಾಲಯ, ಅವಳ ಹೆಸರು ಬಕುಲೆ ಅಂತ ಕರೀತಕ್ಕಂಥವರಾಗುತ್ತಾರೆ. ಅವಳು ನಿನಗೆ ಸೇವಕಿ ಆಗಿರ್ತಾಳೆ. ಯಾಕಂದ್ರೆ ನನಗೆ ಅವಳು ಸೇವಕಿ, ನನಗೆ ಸೇವಕಿ ಆದ್ಮೇಲೆ ನಿನಗೂ ಸೇವಕಿ ಆಗಬೇಕು. ಈ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥವನು ನೀನು, ನಿನಗೆ ವಿಶೇಷವಾದ ಸೇವೆಯನ್ನು ಮಾಡ್ತಾಳವಳು.
ಯಾರವಳು ಬಕಳ ಮಾಲಿಕೆ ಅಂತ ಅದರ ಇತಿಹಾಸವನ್ನು ಹೇಳ್ತಾರೆ. ಅದಕ್ಕೂ ಪೂರ್ವಭಾವಿಯಾಗಿ ವರಾಹದೇವರ ಸನ್ನಿಧಾನ, ಅದರ ವೈಶಿಷ್ಟ್ಯ ಎಂಥದ್ದು ಇವತ್ತಲ್ಲಿದೆ. ಪುರಾಣಗಳಲ್ಲಿ ಹೇಳ್ತಾರೆ, ಮೊದಲು ವರಾಹದೇವರ ದರ್ಶನ ಮಾಡಿಕೊಂಡೇ ಶ್ರೀನಿವಾಸನ ದರ್ಶನವನ್ನು ಮಾಡಬೇಕು. ಅಲ್ಲದೆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ವರಾಹ ತೀರ್ಥ ಅಂತ ಏನು ಹೇಳಿದೆ, ಅದಕ್ಕೆ ಹೆಚ್ಚಿನ ಮಾಧ್ವರಲ್ಲೇ ಹೋಗೋದು. ವೈಷ್ಣವರೆಲ್ಲ ಈ ವರಾಹದೇವರ ದೇವಸ್ಥಾನದ ಕೆಳಗಡೆ ಸ್ಥಾನಕ್ಕೆ ಹೋಗೋದು. ಅಂದ್ರೆ ಬೇರೆ ಕಡೆ ಮಾಡಬಾರದು ಅಂತಲ್ಲ, ವಿಶೇಷವಾದ ರೀತಿಯಲ್ಲಿ ವರಾಹ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡೇ ಮೊದಲು ವರಾಹದೇವರ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಶ್ರೀನಿವಾಸನ ದರ್ಶನಕ್ಕೆ ಅಂತ ಹೋಗತಕ್ಕಂಥದ್ದು ಸಂಪ್ರದಾಯ ಅಷ್ಟೇ ಇಲ್ಲ, ಪುರಾಣಗಳಿಂದ ಉಕ್ತವಾಗುತ್ತೆ. ಅದರಂತೆ ಈ ವರಾಹ ಅಲ್ಲಿಗೆ ಹೇಗೆ ಬಂದ? ಸಾಮಾನ್ಯವಾಗಿ ಬ್ರಹ್ಮದೇವರ ಮೂಗಿನ ಹೊಳ್ಳೆಯಿಂದ ಅವತರಿಸಿರ್ತಕ್ಕಂಥವನಿವನು, ಯಾವ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿರತಕ್ಕಂತಹ ಭಗವಂತನ ರೂಪ. ಒಂದಾದರೆ ತಿರುಪತಿಯ ಕ್ಷೇತ್ರಕ್ಕೆ ಹೇಗೆ ಬಂದ, ಅಲ್ಲಿ ಹೇಗೆ ನೆಲೆಸ್ತಕ್ಕಂಥವನಾದ? ಒಮ್ಮೆ ದುರ್ವಾಸ ಋಷಿಗಳು ತಪಸ್ಸನ್ನು ಮಾಡತಕ್ಕಂಥವರಾಗಿದ್ದಾರೆ. ಅಲ್ಲಿ ಇಬ್ಬರು ಕಿನ್ನರ ಅಂದ್ರೆ ಯಕ್ಷರು, ಕಿನ್ನರರು, ಕಿಂಪುರುಷರು, ಗಂಧರ್ವರು ಅಂತಿದ್ದಾರಲ್ಲ, ಹಾಗೆ ಕಿನ್ನರರು ಅನ್ನತಕ್ಕಂಥವರು ದಂಪತಿಗಳು, ಕಿನ್ನರ ದಂಪತಿಗಳು. ಅವರು ವಿಹಾರ ಮಾಡ್ತಾ ಕ್ರೀಡೆ ಆಡ್ತಾ ದುರ್ವಾಸ ಋಷಿಗಳ ತಪಸ್ಸನ್ನ ಭಂಗ ಮಾಡಿದರು. ಆಗ ದುರ್ವಾಸ ಋಷಿಗಳು ನೋಡ್ತಾರಲ್ಲ, ನಾನು ತಪಸ್ಸನ್ನು ಆಚರಿಸಬೇಕಾದರೆ ತಪಸ್ಸಿಗೆ ಭಂಗವನ್ನು ಮಾಡಿರತಕ್ಕಂಥವರಾಗಿದ್ದೀರಾದ್ದರಿಂದ ನೀವು ಇನ್ನು ಮೇಲೆ ಕಿರಾತ ದಂಪತಿಗಳಾಗಲಿ. ಕಿರಾತರು ಅಂದ್ರೆ ಬೇಟೆಯಾಡುವವರೆಲ್ಲ ಇರ್ತಾರಲ್ಲ, ಅವರು ಕಿರಾತಕರು ಅಂತ. ಕಿರಾತಕ ದಂಪತಿಗಳಾಗಲಿ ಅಂತ ಶಾಪ. ಕಿರಾತ ದಂಪತಿಗಳಾಗಿ ವಾಸ ಮಾಡಬೇಕು ಅಂತಂದಾಗ ಅವರಿಗೆ ದುಃಖ ಆಯಿತು. ದುರ್ವಾಸ ಋಷಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಈ ಶಾಪ ವಿಮೋಚನೆ ಹೇಗೆ ಅಂತ ಪ್ರಾರ್ಥನೆ ಮಾಡಿ. ಆಗ ದುರ್ವಾಸರಂತಾರೆ, ಇಲ್ಲ ಮುಂದೆ ವರಾಹದೇವರು ಈ ಭೂಮಿಯನ್ನು ಉದ್ಧಾರ ಮಾಡಿದಾಗ ಅವರು ಬಂದು ನಿಮ್ಮನ್ನು ಉದ್ಧಾರ ಮಾಡ್ತಾರೆ ಹೋಗಿ ಅಂತ ಅನುಗ್ರಹ ಮಾಡ್ತಾರೆ. ಎಷ್ಟೋ ದಿನಗಳು ಕಳೀತು. ಪಾಪ ಕಿರಾತಕರಾಗದೆ ಕಾಲವನ್ನು ಕಳೀತಾ ಇದ್ದ. ಅವ್ರಿಗೂ ಮಗುವಾಯಿತು. ಆ ಮಗುವಿಗೆ ವಿಶೇಷವಾದ ಅಲಂಕಾರ ಮಾಡಬೇಕು ಅಂತ ಯಾವ ನವಿಲುಗೆರೆ ಅದು ಇದು ಹಾಕಿ ಪಾಪ ವಿಶೇಷವಾದ ಅಲಂಕಾರವನ್ನು ಮಾಡ್ತಾ ಇದ್ರು. ಒಂದು ಸಂದರ್ಭದಲ್ಲಿ ಏನಾದರೂ ಒಂದಿಷ್ಟು ಬೆಳೆಸಬೇಕು, ಧಾನ್ಯವನ್ನು ಬೆಳೆಸಿದ್ರೆ ನಮಗೂ ಒಂದಿಷ್ಟು ಹೊಟ್ಟೆಗೆ ಉದರಭರಣಾರ್ಥವಾಗಿ ಆಗತ್ತೆ ಅಂತ ಪ್ರಿಯಂಗು ಮತ್ತು ನವಣೆ ಇದನ್ನು ಬೆಳೆಸೋದಕ್ಕೆ ಪ್ರಾರಂಭ ಮಾಡಿದೆ. ಎಲ್ಲ ಕಡೆಯಲ್ಲಿ ಹಾಕಿಬಿಟ್ಟಿದ್ದಾರೆ. ಒಳ್ಳೆ ಚೆನ್ನಾಗಿ ಬೆಳೆದಿದೆ ನವಣೆ, ಪ್ರಿಯಂಗು ಎರಡು. ಬೆಳೆದಾಗ ಇನ್ನೇನು ಬೆಳಗ್ಗೆ ಎದ್ದು ಆ ಬೆಳೆಯನ್ನೆಲ್ಲ ಕೊಯ್ಕೊಂಡ್ಬರ್ಬೇಕು ಅಂತ ಪಾಪ ಸಿದ್ಧವಾಗಿದ್ದಾರೆ. ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಒಂದು ಯಾವುದೋ ಬಿಳಿ ಹಂದಿ ಬರುತ್ತೆ, ಅದೆಲ್ಲವನ್ನ ತೆಗೆದುಕೊಂಡು ಹಾಳು ಮಾಡಿ ಹೋಗಿತ್ತು. ಅವನು ನೋಡ್ತಾ ಇದ್ದ, ಪಾಪ ಕಣ್ಣಿಂದ ನೋಡ್ತಾ ಇದ್ದಾನೆ, ಅದನ್ನು ನಿಲ್ಲಿಸೋದಕ್ಕಾಗ್ತಾ ಇಲ್ಲ, ಎಲ್ಲವನ್ನು ತಿಂದು ಹೋಯ್ತು. ಅವನಿಗೆ ಆಶ್ಚರ್ಯ ಆಯ್ತು, ಏನಿದು ನಾವು ಬೆಳೆದಿರ್ತಕ್ಕಂಥ ಎಲ್ಲ ಧಾನ್ಯವನ್ನು ತಿಂದು ಹೋಗ್ತಾ ಇದೆಯಲ್ಲ, ಗತಿ ಏನು ಅಂತ ರಾಜನಿಗೆ ಕಂಪ್ಲೇಂಟ್ ಮಾಡಿದರು. ನಾವು ಹೇಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಆಗ ಸರ್ಕಾರಕ್ಕೆ, ರಾಜನೇ ಸರ್ಕಾರ. ರಾಜನಿಗೆ ಹೋಗಿ ಹೇಳಿದ ಕಿರಾತಕ, ಸ್ವಾಮಿ ನಾವು ಬೆಳೆಸಿರ್ತಕ್ಕಂಥ ಬಡವರೇ, ನಾವು ಬೆಳೆಸಿದ ಧಾನ್ಯವನ್ನು ಯಾವುದೋ ಒಂದು ಹಂದಿ ಬಂದು ತಿಂದುಕೊಂಡು ಹೋಗ್ತಾ ಇದೆ, ಗತಿಗೇನು? ಆ ರಾಜ ಅಂದ, ಬೇಟೆ ಆಡೋದಕ್ಕೆ ಬರ್ತೇನೆ ನಾನು, ಇಬ್ಬರೂ ಸೇರಿ ಬೇಟೆ ಆಡೋಣ ಅಂತ. ರಾಜ ಬಂದ ಮರುದಿನ, ನಾನು ರಕ್ಷಣೆ ಮಾಡ್ತೇನೆ ಅಂತ. ಬೇಟೆ ಆಡಬೇಕು ಅಂತ ಬಂದಾಗ ಆ ವರಾಹ ವಿಶೇಷವಾದ ರೂಪವನ್ನು ಸ್ವೀಕಾರ ಮಾಡಿ ಆ ರೂಪವನ್ನು ತೋರಿಸ್ತಾ ಅಂತರ್ಧಾನವನ್ನು ಹೊಂದಿ ಹುತ್ತದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟು. ಈ ರಾಜ ಹುಡುಕ್ತಾನೆ ಎಲ್ಲ ಹೋದ್ರೆ ಒಂದು ಹುತ್ತ ಮಾತ್ರ ಸಿಗ್ತಾ ಇದೆ, ಎಲ್ಲಿ ನೋಡಿದ್ರು ಬಿಳಿ ಹಂದಿ ಇಲ್ಲವೇ ಇಲ್ಲ. ಆಗ ಆಕಾಶವಾಣಿ ಆಗ್ತಾ ಇದೆ, ರಾಜನ್ ಏನು ಮಾಡಿದ್ರು ನಿನಗೆ ಆ ಹಂದಿ ಸಿಗತಕ್ಕಂಥದ್ದು ಅಲ್ಲ, ಅಗಮ್ಯವಾದದ್ದು. ಆದ್ರೆ ನಿನಗೆ ಸಿಗಬೇಕು ಅಂತಿದ್ರೆ ಸವತ್ಸ ಸಹಿತವಾಗಿರ್ತಕ್ಕಂತಹ ಗೋವನ್ನು ತಂದು ಆ ಹುತ್ತದ ಒಳಗಡೆ ನಾನು ನಿಲ್ಲಿಸು ಅಂತ ಹೇಳುವವರೆಗೂ, ಆ ವರಾಹದೇವರೇ ಹೊರಗಡೆ ಬಂದು ಪ್ರತ್ಯಕ್ಷವಾಗುವವರೆಗೂ ಕ್ಷೀರಸೇಚನೆ ಮಾಡಿಸಬೇಕು. ಸರಿ ಆಯ್ತು ಅಂತ ಆಕಾಶವಾಣಿಯಂತೆ ಆ ರಾಜ ವಿಶೇಷವಾದ ನೀಲ ಗೋವನ್ನು ತಂದು ಅಭಿಷೇಕ ಮಾಡಿರ್ತಕ್ಕಂಥವನಾಗಿದ್ದಾನೆ. ಅಭಿಷೇಕ ಆಯ್ತು. ಎಷ್ಟೋ ದಿನಗಳ ನಂತರದಲ್ಲಿ ವರಾಹದೇವರು ಹುತ್ತದಿಂದ ಆವಿರ್ಭೂತರಾಗ್ತಕ್ಕಂಥವರಾಗಿದ್ದಾರೆ. ಆ ಹುತ್ತದಿಂದ ಆವಿರ್ಭೂತರಾಗ್ತಾ ಇದ್ದಾರೆ. ಮೊಣಕಾಲಿನವರೆಗೂ ಮಾತ್ರ ದರ್ಶನ ಮಾಡಿದ ರಾಜ, ಅದರ ಕೆಳಗಡೆ ಅವರಿಗೆ ದರ್ಶನ ಮಾಡೋದಕ್ಕಾಗಲಿಲ್ಲ. ಅದಕ್ಕಂತಾನೆ ಭಗವಂತ, ನನ್ನ ಯಾವ ರೂಪವನ್ನು ನಾನು ನೋಡುತ್ತೀಯೋ ಅದೇ ರೂಪದಿಂದ ವಿಶ್ವಕರ್ಮನನ್ನ ಕೊಟ್ಟು ಕಳಿಸ್ತೇನೆ. ವಿಶ್ವಕರ್ಮನಿಂದ ಈ ರೂಪವನ್ನ ಕೆತ್ತಿಸಲ್ಪಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸು. ಆ ಕಿರಾತ ದಂಪತಿಗಳು ಕೂಡ ಉದ್ಧಾರರಾಗುತ್ತಾರೆ, ಅವರು ಕಿನ್ನರರಾಗಿ ಮೂಲ ರೂಪವನ್ನು ಹೊಂದತಕ್ಕಂಥವರಾಗುತ್ತಾರೆ ಅಂತ ಭಗವಂತ ಅನುಗ್ರಹ ಮಾಡಿದ. ಅದೇ ರೂಪವೇ ಇವತ್ತು ನಾವು ತಿರುಪತಿಯಲ್ಲಿ ಮೊಣಕಾಲಿನವರೆಗೂ ಮಾತ್ರ ನೋಡ್ತೇವೆ ಭೂವರಾಹನನ್ನ. ಯಾಕೆ? ಆ ರಾಜನಿಗೆ ದರ್ಶನ ಕೊಟ್ಟಿರತಕ್ಕಂತಹ ರೂಪ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ಭಗವಂತ ತೋರಿಸ್ತಕ್ಕಂಥವನಾಗಿದ್ದಾನೆ. ಧರಣೀಕಾಂತ ಅಂತ
ಪುರಾಣಗಳಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಹೀಗೆ ಯಾವ ವರಾಹದೇವರಿಗೆ ಮೊದಲ ದರ್ಶನ, ಮೊದಲ ನೈವೇದ್ಯ, ಮೊದಲ ಕ್ಷೀರಸೇಚನ ಅಂತ ಹೇಳ್ತಕ್ಕಂಥವರಾದರು. ಈ ಬಕುಲಮಾಲಿಕೆ ಯಾರು? ಸಮದು ಪ್ರೇಷಯನ್ ಚನ್ನಂ ತಯಾ ಬಕುಲಮಾಲಯ ಸಾಮಾಲಾ ಭಕ್ತಿ ನರ್ತಾ ಶ್ರೀನಿವಾಸ ಸನ್ನಿಧೋ ಅನ್ನಪಾನೋ ಸದಾತ್ಯಷ್ಟ ಪಾದಸಂಹನಾದಿಭಿಃ ಪೂಜಯಾಮಾಸ ಗೋವಿಂದಂ ಶ್ರೀನಿವಾಸಂ ನಿರಾಮಯಂ. ಆ ಬಕುಲಮಾಲಿಕೆಯಾದರೂ ಕೂಡ ಆ ಭಗವಂತನಿಗೆ ವಿಶೇಷವಾದ ಸೇವೆಯನ್ನು ಮಾಡ್ತಾ ಇದ್ಲು. ಅವನಿಗೋಸ್ಕರ ಅನಾದಿ ಪದಾರ್ಥಗಳನ್ನ ಸಿದ್ಧ ಮಾಡತಕ್ಕಂಥವಳಾಗಿದ್ದಳು. ಆ ಗಾಯಕ್ಕೆ ಔಷಧಿಯನ್ನು ಕೂಡ ಹಚ್ಚತಕ್ಕಂಥವಳಾಗಿದ್ದಳು. ಶ್ರುತಂ ಸೂತ ಮಹಾಭಾಗ ದೇವಾರಾಮನಮುತ್ತಮಂ ವರಾಹ ದರ್ಶನಂ ನಿತ್ಯಂ ವಾಸಂ ವೆಂಕಟಬಹುಧರೇ. ಅಲ್ಲ, ಈ ಬಕುಲಮಾಲಕ್ಕೆ ವರಾಹನ ಹತ್ತಿರ ಯಾಕೆ ಬಂತು? ಏನಾಗಿದೆ? ಇವಳು ಹಿಂದಿನ ಜನ್ಮದಲ್ಲಿ ಯಶೋಧ, ಪುರಾ ಯಶೋಧ ಬಕುಲ ಕೃಷ್ಣಸ್ಥ ಜನನೀಶವೋ, ಭಗವಂತನ ತಾಯಿಯಾಗಿದ್ಲು. ಕೃಷ್ಣ ನನ್ನ ಮಗ ಅಂತ ಒಂದು ಕ್ಷಣ ಅಂದುಕೊಂಡ್ರು. ಆ ಕಾಲಕ್ಕೆ ಆ ಮಾಡಿದ ತಪ್ಪಿನಿಂದ ಭಗವಂತನ ಕಲ್ಯಾಣವನ್ನು ನೋಡುವುದಕ್ಕೆ ಅವಳಿಗೆ ಆಗಲಿಲ್ಲ. ಒಂದು. ಎರಡನೇದ್ದು, ಜನ್ಮಾಂತರದಲ್ಲಿ ಅವಳು ಯಾವುದೋ ಒಂದು ಕುಲದಲ್ಲಿ ಹುಟ್ಟಿದ್ದಾಳೆ. ಅವರ ತಂದೆ ತಾಯಿ ಈ ಪುಟ್ಟ ಕೂಸು ಹುಟ್ಟಿದ ಮಗುವನ್ನ ಎಲ್ಲೋ ಬೀಸಾಡಿ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟುಬಿಟ್ಲು. ಕೆಟ್ಟ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ದರಿಂದ ನಮ್ಮ ಇಡೀ ಕುಲಕ್ಕೇನೆ ಕೆಟ್ಟದಾಗತ್ತೆ ಅಂತ ಅದನ್ನು ಎತ್ತಿ ಎಲ್ಲೋ ಒಂದ್ ಕಡೆ ಯಾರೂ ಇಲ್ಲದೆ ಇರುವ ಜಾಗದಲ್ಲಿ ಬೀಸಾಡಿ ಹೋಗಿಬಿಟ್ಟು. ಅನಾಥ ಮಗು, ಅದನ್ನ ಸಾಕೋರೆ. ಆಗ ವರಾಹ ನಾನು ಸಾಕ್ತೀನಿ ಈ ಕೂಸನ್ನ ಅಂತ ಸಾಕ್ತಕ್ಕಂಥವನಾಗಿದ್ದಾನೆ. ವರಾಹ ದೇವರೇ ಸಾಕಿದ ಮಗು ಈ ಬಕುಲ. ಇವಳು ವಿಶೇಷವಾದ ಇತಿಹಾಸವನ್ನು ಹೇಳಿ ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ. ಅದೃಷ್ಟಾನಂತರೋಪಸ್ಯ ಕೃಷ್ಣಸ್ಯ ತನಯಸ್ಯ ಕಲ್ಯಾಣಂ ಸುಖದಂ ಸ್ವಸ್ಯ ತದಯಾ ಸುಖಂ ಹರಿ ಮನಸ್ಸಿರಿಸಿ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ. ಯಶೋಧ ಅಂದಳು, ಕೃಷ್ಣ ನೀನು ಎಲ್ಲ ಕಲ್ಯಾಣ ಮಹೋತ್ಸವಗಳು ಅಂತಕ್ಕಂಥದ್ದು ಯಾವುದು ನೋಡಲಿಲ್ಲ. ನಾನು ಎಷ್ಟು ಜನರ ಮದುವೆ ಮಾಡಿಕೊಂಡಿದ್ಯಪ್ಪ, ನೀನು ಒಂದೂ ಕಲ್ಯಾಣ ವೀಕ್ಷಣೆಯನ್ನು ಮಾಡಲಿಲ್ಲ. ದರ್ಶಕಸ್ವರ ಮಾನಾಥ, ಒಂದಾದ್ರೂ ಕಲ್ಯಾಣ ನೋಡಬೇಕು ಅಂತ ಮನಸ್ಸಾಗ್ತಾ ಇದೆ, ತೋರಿಸೋ, ಅನುಗ್ರಹ ಮಾಡು. ಕಲ್ಯಾಣಾದಿ ಮಹಾಪುಣ್ಯಂ ಪಾವನಂ ಚರಿತಂ ತವ, ನಿನ್ನ ಕಲ್ಯಾಣವನ್ನ ಬಾಯಿಂದ ಕೊಂಡಾಡಿದ್ರೆ ಸಾಕು, ಅದೇ ವಿಶೇಷವಾದ ಪುಣ್ಯವನ್ನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಒಂದು ಕಲ್ಯಾಣವನ್ನು ತೋರಿಸ್ತಕ್ಕಂಥವನಾಗು ಅಂತ ಪ್ರಾರ್ಥನೆ ಮಾಡಿದಳು. ಆಗ ಭಗವಂತಂತಾನೆ, ಜನ್ಮನ್ಯಂತರೇ ದೇವಿ ಸಾವಕೀ ನಮ್ಮ ಮನೋರಥಂ. ಯೋಚನೆ ಮಾಡಬೇಡ ಯಶೋದೆ, ಮುಂದಿನ ಜನ್ಮದಲ್ಲಿ ನಿನಗೆ ವಿಶೇಷವಾಗಿರ್ತಕ್ಕಂತಹ ಮನೋರಥವನ್ನು ಪೂರೈಸತಕ್ಕಂಥವನಾಗುತ್ತೇನೆ. ಎಲ್ಲಿ? ಶ್ರೀಶೈಲೇ ಪೂರಯಿಷ್ಯಾಮಿ ಕಿಂಚಿತ್ ಕಾಲಾದ ಅನಂತರಂ. ಶ್ರೀಶೈಲ ಕ್ಷೇತ್ರದ ಅಗ್ರಭಾಗ ಅಂತ ಕರೆಸಿಕೊಡತಕ್ಕಂತಹ ವೆಂಕಟಾಚಲದಲ್ಲಿ ನಾನು ಪೂರೈಸತಕ್ಕಂಥವನಾಗುತ್ತೇನೆ. ದೇವೇನಿತ್ತವರ ಸಾತ್ಯದತ್ತೇನ ಹೇತುನ ಕಲೇವರಂತ ಕಲ್ಯಾಣಿ ಯಶೋಧಾನಂದ ವಲ್ಲಭ ತಸ್ಯಾಸ್ಪುರಿತ್ಯೈವಾಸುದೇವೋ ಹಿಷ್ಟಾವಿಂಶತಮೇ ಕಲೋ. ಅವನೇ 22ನೇ ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡತಕ್ಕಂಥವನಾಗಿದ್ದಾನೆ. ರಕ್ಷಣಾರ್ಥಂ ಯಾಕೆ ಅವತಾರ ಮಾಡಿದ? ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥಾ ಕಲೋ ಕಲುಷ ಚಿತ್ತಾನಾಂ ಪಾಪಾಚಾರ ಪರಾತ್ಮನಾಂ ದೈತ್ಯಾನಾಂ ಮೋಹನಾರ್ಥಾಯ ಸುರಾಣಾಂ ಮುಕ್ತಿ ಕಾರಣಾತ್. ಆ ವಿಶೇಷವಾದ ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ಭಗವಂತ ಕ್ರೀಡೆಯಾಡಿಕೊಂಡು ಅವತಾರ ಮಾಡಿದ್ದಾನಾದ್ದರಿಂದ ಅವನ ಸೇವೆಗೆ ಅಂತ ಬಕುಲ ಮಾಲಿಕೆ ನಿಯೋಜಿಸಲ್ಪಟ್ಟಿರ್ತಕ್ಕಂಥವಳಾಗಿದ್ದಾಳೆ. ಕಿಮಲಭ್ಯಂ ಹರೋ ದುಷ್ಟೆ ಜ್ಞಾನ ವಿಜ್ಞಾನ ಸಂಪದ ಕಶ್ಚಿದ್ದೇವಂ ಪೂಜಯತಿ ಕಶ್ಚಿದ್ದೇವೇನ ಪೂಜ್ಯತೆ. ಭಗವಂತ ಸಂತುಷ್ಟನಾಗಿ ಬಿಟ್ರೆ ಜ್ಞಾನ ವಿಜ್ಞಾನ ಸಂಪತ್ತು ಎಲ್ಲವೂ ಕೂಡ ಆಗ್ತಕ್ಕಂಥದ್ದಾಗತ್ತೆ. ಒಬ್ಬನು ದೇವರನ್ನು ಪೂಜಿಸುತ್ತಾನೆ, ಒಬ್ಬನು ದೇವರಿಂದ ಪೂಜಿಸಲ್ಪಡುತ್ತಾನೆ. ಹನುಮಂತನಿಂದ ಭಗವಂತ ಪೂಜಿಸಲ್ಪಡತಕ್ಕಂಥವನಾಗ, ಅದೇ ಭಗವಂತ ಅರ್ಜುನನನ್ನ ಪೂಜೆ ಮಾಡತಕ್ಕಂಥವನಾದ. ಅಂದ್ರೆ ಅಷ್ಟು ಭಕ್ತಾನುಗ್ರಹ ಕಾಂಕ್ಷಿ ನಮ್ಮ ಸ್ವಾಮಿ. ನಿತ್ಯಶುದ್ಧಸ್ಥನೈ ವಿಷ್ಣು ಕಿಮನ್ನಸ್ಯ ಅಭಿವಂದನೆ ಕೃತೆ ಪುಣ್ಯ ಋಷೀಣಾಂ ತು ನಕತೆ ದೋಷ ಸಂಗ್ರಹ ತಸ್ಮಾತ್ ಪೂಜ್ಯತರೈ ಯಜ್ಞೇ ಋಷಿ ತತ್ವಕೋವಿದೈ ಪಿತೃವೈರ ಭೂಮಿ ಕೈನೇ ಮಾನವೇ ರಾಕ್ಷಸೈ ಜನೈ. ಆದ್ದರಿಂದ ಭಗವಂತ ಪರಾಕೃತನೆಂದು ನಟನೆ ಮಾಡುತ್ತಾ ವಿಶೇಷವಾದ ರೀತಿಯಲ್ಲಿ ನಮಸ್ಕಾರಗಳನ್ನ ಮಾಡುತ್ತಾ ಬಕುಲ ಮಾಲಿಕೆಗೂ ನಮಸ್ಕಾರ ಮಾಡಿದ. ಅಲ್ಲ, ಬಕುಲ ಮಾಲಿಕೆಗೆ ಯಾಕೆ ನಮಸ್ಕಾರ ಮಾಡಬೇಕಾಗಿತ್ತು ಅಂದ್ರೆ, ತಾನು ಮನುಷ್ಯನಾಗಿ ಬಂದಾಗ ಸಾಕು ತಾಯಿ ತಂದೆ ಅಣ್ಣ ಮೊದಲಾಗಿರ್ತಕ್ಕಂತಹ ದೊಡ್ಡವರಲ್ಲಿ ಈ ರೀತಿಯ ಗೌರವವನ್ನ ಮನುಷ್ಯರು ತೋರಿಸಬೇಕು ಅನ್ನೋದಕ್ಕೋಸ್ಕರ ಭಗವಂತ ಮನುಷ್ಯರಂತೆ ಅವತಾರ ಮಾಡುತ್ತಾ ಇದೆಲ್ಲವನ್ನು ತೋರಿಸ್ತಾ ಇದ್ದಾನೆ. ನೋಡಿ, ರಾಮಾವತಾರದಲ್ಲಿ ಒಂತರದಲ್ಲಿ ತೋರಿಸ್ತಾ, ಶ್ರೀನಿವಾಸನ ಅವತಾರದಲ್ಲಿ ಒಂತರದಲ್ಲಿ ಪಾಠವನ್ನು ಕಲಿಸ್ತಾ ಇದ್ದಾನೆ. ಆದರೂ ನಮ್ಮ ಮಕ್ಕಳಿಗೆ ನಾವು ನಮಗೆ ನಮಸ್ಕಾರ ಮಾಡಬೇಕು, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಅನ್ನುವ ಸಂಸ್ಕಾರದ ಪಾಠವನ್ನು ಹಾಕಿಕೊಳ್ಳೇ ಇಲ್ಲ ಅಂತ. ನಾವು ಮಾಡಲಿಲ್ಲ, ನಮ್ಮ ಮಕ್ಕಳು ಮಾಡಲ್ಲ ಅಂತ. ಮುಂದೆ ಅವ್ರ ಮಕ್ಕಳಂತೂ ಇನ್ನೂ ಗೋವಿಂದ. ನಮ್ಮನ್ನವರು ವೃದ್ಧಾಶ್ರಮಕ್ಕೆ ಸೇರಿಸಿದರೆ ಅವ್ರು ನಿನ್ನೇನು ಮಾಡಬೇಡ, ಅವ್ರ ಮಕ್ಕಳು. ಆದ್ದರಿಂದ ಹೀಗೆ ಆ ಸಂಸ್ಕಾರದ ಒಂದು ಹಿಂದೂ ಸಂಸ್ಕಾರ ಇದೆಲ್ಲವೂ ಕೂಡ ಬೆಳೆದುಕೊಂಡು ಬರತಕ್ಕಂಥದ್ದಾಗಬೇಕು. ತಂದೆ ತಾಯಿಗಳನ್ನ ಗೌರವ ಮಾಡತಕ್ಕಂಥದ್ದು ವಿಶೇಷವಾಗಿ ಪ್ರತಿನಿತ್ಯದಲ್ಲಿ ನಮಸ್ಕಾರ ಮಾಡಿದ್ರೆ ಏನು ಗಂಟೋಗಲ್ಲ.
ಭಗವಂತನಿಗೆ ನಮಸ್ಕಾರ ಮಾಡುವುದರ ಜೊತೆಗೆ ಅಪ್ಪ ಅಮ್ಮಂದರಿಗೂ ಕೂಡ ಮಾನೇ ಪಿತಾ ಪಾತೀತಿ ಪಿತಾ, ರಕ್ಷಣೆ ಮಾಡ್ತಕ್ಕಂಥವನು, ಜ್ಞಾನ ಕೊಡ್ತಕ್ಕಂತಹ ಭಗವಂತ ಅಂತ ಎರಡರಲ್ಲಿಯೂ ಕೂಡ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತಾ ನಮಸ್ಕಾರ ಮಾಡಿದ್ರೆ ವಿಶೇಷವಾದ ಪುಣ್ಯ ಅಂತ. ಅಲ್ಲ, ನಾನು ಸುಧಾಮಂಗಳ ಮಾಡಿದ್ದೀನಿ, ನಾವು ಅಪ್ಪಂಗೆ ರಾಮಶಬ್ದ ಬರಲ್ಲ ಅಂದ್ರೆ ನಿನ್ ಸುಧಾಮಂಗಳ ಪ್ರಯೋಜನ ಇಲ್ಲ ಅಂತ ಅಲ್ಲಿಗೆ. ನೀನು ಇಷ್ಟು ಜನ ಓದಿದ್ದು ಏನೂ ಪ್ರಯೋಜನ ಇಲ್ಲ. ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡತಕ್ಕಂತಹ ಧರ್ಮವೇ ನಿನಗೆ ಗೊತ್ತಿಲ್ಲ ಅಂತಂದ್ರೆ ನಿಧಾಕೃತ್ಪಾದರೆ ಏನ್ ಮಾಡ್ತಾರೆ ನಿನಗೆ ಅಂತ, ಏನು ಅನುಗ್ರಹ ಮಾಡಲ್ಲ. ಆದ್ದರಿಂದ ಆ ನಮಸ್ಕಾರ ಮಾಡತಕ್ಕಂಥದ್ದು ಒಂದು, ಅದೇನೇ ವಾದರಾಜ ಪ್ರಭುಗಳು ಅವರು ಅವತಾರ ಮಾಡಿದಾಗ ಮನುಷ್ಯರಂತೆ ಅವತಾರ ಮಾಡಿದ್ದರು. ಅವರ ಕೆಳಗಿರ್ತಕ್ಕಂಥ ದೇವತೆಗಳಿಗೆ ಯಾಕೆ ನಮಸ್ಕಾರ ಮಾಡಿದ್ರು ಅಂದ್ರೆ, ನೀವು ಆ ರೀತಿ ಮಾಡ್ರಿ ಅಂತ ತೋರಿಸಿದ್ರೆ ಹೊರತು ಆ ರೀತಿ ಮಾಡುವುದರಿಂದ ವಾದರಾಜರೇ ರುಜುಗಳಾಗ್ತಾರೆ ಅಂದ್ರೆ, ಭಗವಂತ ಹಾಗಾದ್ರೆ ಬಕುಲ ಮಾಲಿಕೆಗೆ ನಮಸ್ಕಾರ ಮಾಡ್ದ, ಅವನಿಗೆ ಸರ್ವೋತ್ತಮ ಆಗ್ತಾನೆ ಅಂದ್ರೆ. ಆದ್ದರಿಂದ ಈ ರೀತಿಯ ತಲೆಹರಟೆ ಪ್ರಶ್ನೆಗಳು ಯಾವುದಕ್ಕೂ ಕೂಡ ಏನು ಉತ್ತರ ಕೊಡುವುದಕ್ಕೆ ತರ್ಕದಿಂದ ತರ್ಕಕ್ಕೆ ಉತ್ತರವನ್ನು ಕೊಡತಕ್ಕಂಥವರಾಗಬೇಕು ಅಂತ ತೋರಿಸಿಕೊಡತಕ್ಕಂಥವರಾಗಿದ್ದಾರೆ. ಕಲೌ ಕಲುಷು ಚಿತ್ತಾನ ಪಾಪಾಚಾರ ಪರಾತ್ಮನ ರಕ್ಷಣಾರ್ಥಂ ರಮ ಕಾಂತೋ ರಮತೆ ಪ್ರಾಕೃತೋ ಯಥಾ. ಆಗ ಭಗವಂತ ಕಲೌ ಕಲುಷು ಚಿತ್ತಾನ, ಕಲಿಯುಗದಲ್ಲಿ ಕಲುಷದಿಂದ ಕೂಡಿರತಕ್ಕಂತಹ, ದುರ್ಮನಸ್ಸಿನಿಂದ ಕೂಡಿರತಕ್ಕಂತಹ ಪಾಪಾಚಾರಿಗಳಾದ ಆಯಾವ ನಮ್ಮಂತವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ರಮಾಕಾಂತೋ ಭಗವಂತ ರಮತೆ ಪ್ರಾಕೃತೋ ಯಥಾ, ಯಾವ ಪ್ರಾಕೃತನಾಗಿ ಅವತಾರ ಮಾಡ್ತಾ ಕ್ರೀಡೆ ಆಡತಕ್ಕಂಥವರಾಗಿದ್ದಾನೆ. ದೈತ್ಯಾನ ಮೋಹನಾರ್ಥಾಯ ಸುರಾಣ ಮೋದನಾಯ ಚ ಕ್ರೀಡತೆ ಕ್ರೀಡನಕೆ ಕೃಷ್ಣ ಜಗತ್ಪಾಲಕ ಬಾಲಕ. ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿರತಕ್ಕಂತಹ ಸ್ವಾಮಿ ಕೇವಲ ಮನುಷ್ಯನಂತೆ ನಟನೆಯನ್ನು ಮಾಡತಕ್ಕಂಥವನಾಗಿದ್ದಾನಪ್ಪ. ಏನು ಅವನು ಅದ್ಭುತವಾಗಿರತಕ್ಕಂತಹ ರೂಪ, ಜಗನ್ಮೋಹನ ಸೌಂದರ್ಯ, ಪ್ರಪಂಚವನ್ನೇ ಮೋಹಿಸತಕ್ಕಂತಹ ಸೌಂದರ್ಯ, ಲೀಲಾ ಮಾನುಷ ವಿಗ್ರಹ. ಇಂತಹ ರೂಪವನ್ನ ವಿಶ್ವಕರ್ಮನಿಂದಲೂ ಕೂಡ ಕೆತ್ತಲ್ಪಡುವುದಾಗುವುದಿಲ್ಲ, ಅಷ್ಟು ಅದ್ಭುತವಾದ ರೂಪ. ನೈದದ್ರೂಪಂ ಕೃತಂ ದೇವೇನ ಕೃತಂ ವಿಶ್ವಕರ್ಮಣ ಸ್ವೇಚ್ಛೆಯ ಕ್ರೀಡವೇ ತತ್ರ ಸ್ವೇಚ್ಛಾರೋಪೋ ವಿರಾಜಿತಃ. ಕ್ಷೇತ್ರಸ್ಥ ಮಹಿಮಾ ದಿವ್ಯ ತತ್ತೀರ್ಥ ವೈಭವಂ. ಈ ಕ್ಷೇತ್ರದ ವೈಭವ, ಈ ಸ್ವಾಮಿ ಪುಷ್ಕರಣಿ ತೀರ್ಥದ ಒಂದು ಮಹಿಮೆ, ಎತ್ತರ ಸಾಕ್ಷಾತ್ ಕಾಂತಃ ಕಿಂತತ್ರ ಸತತಂ ಫಲಂ. ಇದನ್ನು ನೋಡಬೇಕು ಅಂತಂದ್ರೆ ಬಹುಜನ್ಮಾರ್ಜಿತ. ತಿರುಪತಿಗೆ ಯಾತ್ರೆ ಒಮ್ಮೆ ಮಾಡಿದೀವಿ ಅಂತಂದ್ರೆ ಯಾವುದೋ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಪಾಕ ವಿಶೇಷದಿಂದ ಮಾತ್ರ ತಿರುಪತಿಗೆ ದರ್ಶನವಾಗುವುದಕ್ಕೆ ಸಾಧ್ಯ ಅದನ್ನು ಹೇಳ್ತಾ ಇದ್ದಾರೆ. ತತ್ರಾಪಿ ವೆಂಕಟಗಿರಿ ದರ್ಶನಂ ಮುಕ್ತಿದಂ ಪರಂ. ಅದರಲ್ಲೂ ವೆಂಕಟಗಿರಿಯ ದರ್ಶನ ಅಂತಕ್ಕಂಥದ್ದು ಮುಕ್ತಿಯನ್ನೇ ಕರುಣಿಸ್ತಕ್ಕಂಥದ್ದು. ದುರ್ಲಭಂ ದೇವಸಂಘಾನ ಮನುಷ್ಯಾಣ ಅಂತೂ ಕಾಕತ. ದೇವತೆಗಳೇ ಈ ಶ್ರೀನಿವಾಸನ ದರ್ಶನಕ್ಕೋಸ್ಕರ ಹಾದುರಿತಾ ಇರ್ತಾರೆ ಎನ್ನಬೇಕಾದ್ರೆ ಮನುಷ್ಯರ ಬಗ್ಗೆ ಏನು ಹೇಳಿಲಿ ಅಂತ ಹೇಳ್ತಕ್ಕಂಥವರಾಗಿ 5ನೇ ಅಧ್ಯಾಯವನ್ನು ಮುಗಿಸ್ತಕ್ಕಂಥವರಾದರು. ಮುಂದೆ ಸೂತರು ಹೇಳ್ತಾ ಇದ್ದಾರೆ. ಕದಾಚಿತ್ ವೆಂಕಟೇಶಸ್ತು ಚಿಂತೆಯಾಮಾಸ ವೈಹಯಂ. ಒಮ್ಮೆ ನಮ್ಮ ಭಗವಂತ ಶ್ರೀನಿವಾಸ ಬೇಟೆಯಾಡಬೇಕು, ವಿಹಾರ ಮಾಡಬೇಕು ಅಂತ ಒಂದು ಕುದುರೆಯನ್ನ ಸ್ಮರಣೆ ಮಾಡಿಕೊಂಡ. ಮನಸಾ ಚಿಂತೆಮಾನೇತು ಹಯ ಪ್ರತ್ಯಕ್ಷತಾಂಗತಃ. ಯಾವಾಗ ಮನಸ್ಸಿನಲ್ಲಿ ಭಗವಂತ ಸಂಕಲ್ಪ ಮಾಡಿದ್ನೋ ತತ್ಕ್ಷಣದಲ್ಲೇ ಹೈಗ್ರೀವ ಬಂದು ನಿಂತುಕೊಂಡ್ಬಿಡ್ತು ಕುದುರೆ. ಯಾರದು? ವಾಯು ಅಶ್ವತ್ಥಮಾಪನ್ನೋ. ವಾಯುದೇವರೇ ಕುದುರೆಯ ರೂಪದಲ್ಲಿ ಬಂದಿದ್ದಾರೆ. ಅದನ್ನೇ ರಾಜರು ಹಯಗ್ರೀವಂ ಸದಾನಂದ ವಿಗ್ರಹಂ ಸದನುಗ್ರಹಂ. ಹಯಗ್ರೀವ ಅಂತ ಯಾಕೆ ಕರೆದರು? ಋತುದೇವತೆಗಳಿಗೆ ಹಯಗ್ರೀವ ಅಂತ ಹೆಸರಿದೆ. ಯಾಕೆ ಹಯಗ್ರೀವ ಅಂತ ಹೆಸರಿದೆ? ಹಯ ಅಂದ್ರೇನು? ಕುದುರೆ. ಕುದುರೆಯಂತಹ ಕಂಠವುಳ್ಳವರು. ಏನೋ ಕುದುರೆಯಂತಹ ಕಂಠ ಅಂತಂದ್ರೆ ರುಜುಗಳು. ಕುದುರೆ ಯಾವತ್ತಿಗೂ ಕೂಡ ರುಜು ಮಾರ್ಗದಲ್ಲೇ ಸಾಕ್ತಕ್ಕ. ಕುದುರೆಗೇನಾದ್ರೂ ಒಂದು ಲಗಾಮ ಹಾಕಿಬಿಟ್ರೆ ಅದು ಹಿಂಗೆ ತಿರುಗಲ್ಲ, ಒಂದೇ ಮಾರ್ಗದಿಂದ ಹೋಗ್ತಾ ಇರುತ್ತೆ. ಅದರಿಂದ ರುಜುಗಳು ಯಾವ ಕಾರಣಕ್ಕೂ ಕೂಡ ಭಗವಂತನ ವಿಚಾರಗಳಲ್ಲಿ ಆ ಕಡೆ ಈ ಕಡೆ ಮನಸ್ಸನ್ನ ಮಾಡತಕ್ಕಂಥವರಲ್ಲ. ತದೇಕ ಚಿತ್ತದಿಂದ ರುಜು ಮಾರ್ಗದಲ್ಲಿ ಸಾಕತಕ್ಕಂಥವರಾದ್ದರಿಂದ ಅವರಿಗೆ ಹಯಗ್ರೀವ ಅಂತ ಶಬ್ದವಾಚ್ಯತ್ವ ಇದೆ. ಆದ್ದರಿಂದಲೇ ಹಯಗ್ರೀವ ರೂಪವನ್ನ ವಾಯುದೇವರು ಸ್ವೀಕಾರ ಮಾಡತಕ್ಕಂಥವರಾದರು. ವಾಯುರಶ್ವತ್ಥಮಾಪನ್ನೋ ರಜ್ಜುಸ್ತತ್ವಾಭಿಮಾನಿನಿ. ಆ ಹಗ್ಗವೇ ತತ್ವಾಭಿಮಾನಿ ದೇವತೆಗಳು. ಉಪಾಸರ್ಪತ್ಸ್ವಯಂ ಲಕ್ಷ್ಮೀ ಪೋಷ್ಟಂ ಸಂಸುಕೋ ಜಗೇತ್. ಆದ್ದರಿಂದ ಆ ಕುದುರೆಯನ್ನ ಭಗವಂತ ಪೂಜೆ ಮಾಡತಕ್ಕಂಥವನಾದ. ಅಂದ್ರೆ ಯಾವುದೇ ಪದಾರ್ಥವನ್ನು ಸ್ವೀಕಾರ ಮಾಡಬೇಕಾದ್ರೆ ಭಗವಂತನಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡಿದ ಮೇಲೇನೆ ನಾವು ಸ್ವೀಕಾರ ಮಾಡಬೇಕು. ಹೊಸ ಗಾಡಿ ತಗೊಂಡ್ಬಂದ್ರು ನಾವೇನ್ ಮಾಡ್ತೇವೆ? ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಗಾಡಿಯಲ್ಲಿ ನಾವು ಹತ್ತಕ್ಕಂಥವ ಆಗ್ತೇವೆ. ಅದನ್ನೇ ಭಗವಂತ ಮತ್ಸ್ಯಾವತಾರ ಸ್ವಿಹ ಮತ್ಸ್ಯ ಶಿಕ್ಷಣಂ ತೋರಿಸ್ತಾ ಇದ್ದಾನೆ. ತಸ್ಯೋಪರಿ ಸಮಾಧಿಷ್ಠತ್ ಸರ್ವಾಭರಣಭೂಷಿತ. ಒಳ್ಳೆ ಅದ್ಭುತವಾಗಿ ಮೇಕಪ್ ಮಾಡ್ಕೋತಾ ಇದ್ದ. ಏನ್ ಮಾಡ್ಕೊಂಡ? ಶುಭ್ರ ವಸ್ತ್ರಂ, ಶುದ್ಧವಾದ ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ. ಎಷ್ಟಿದೆ ಅದು? 15 ಹಸ್ತಂ, 15 ಮೊಳ. ಬಿಭ್ರತ್ತಥೋಪರಿ ಕಾಂಚೀಂ ಬದ್ವಾರಮಾಕಾಂತಃ ಕಾಂಚೀ ನಾಮ ವಿರಾಜಿತಃ. ಒಳ್ಳೆ ಮೇಲೆರಡು ಉತ್ತರೀಯವನ್ನು ಹಾಕಿದ್ದಾನೆ. ಶುಭ್ರವರ್ಣಂತೋ ಉತ್ತರೀಯಂ ಪಂಚಹಸ್ತದಾದತತ್. 5 ಮೊಳ ಉದ್ದ ಇರತಕ್ಕಂತಹ ಉತ್ತರೀಯ.
ಆದರ್ಶಾಲೋಕಿತಂ ಕೃತ್ವಾ ಧೃತ್ವಾ ಶುಭ್ರಾಂತ ಮೃತ್ತಿಕಾಂ, ಕನ್ನಡಿಯನ್ನು ನೋಡಿಕೊಂಡು ಒಳ್ಳೆಯ ಮೃತ್ತಿಕಾ ಲೇಪನವನ್ನು ಮಾಡಿಕೊಳ್ತಾ ಇದ್ದಾನೆ. ತನ್ಮಧ್ಯೆ ಅದರ ಮಧ್ಯದಲ್ಲಿ ಕುಂಕುಮಸ್ಯಾಪಿ ತಿಲಕಂ ಸುಮನೋಹರಂ, ಒಳ್ಳೆಯ ತಿಲಕವನ್ನು ಧಾರಣೆ ಮಾಡಿದ. ಹೋಗಿ ಫಲಂ ಸತಾಂಬೂಲಂ ಸುವರ್ಣ ನಿಕ್ಷಿಪ್ತ ಪಾತ್ರಕಂ, ಒಳ್ಳೆ ವೀಳ್ಯದೆಲೆಯನ್ನ ತಾಂಬೂಲವನ್ನು ಇಟ್ಟುಕೊಂಡಿರತಕ್ಕಂಥವನಾಗಿದ್ದಾನೆ. ಆದರ್ಶಂ ಮೃತ್ತಿಕಾಂ ಶುಭ್ರಂ ತಥಾ ಕುಂಕುಮ ಭಾಜನಂ ಸ್ವರ್ಣ ನಿರ್ಮಿತ ವಸ್ತ್ರೇಣ ಬದ್ಧ್ವಾತು ಕಟಿಮಧ್ಯತಃ, ಅಷ್ಟೇ ಅಲ್ಲದೇನೆ ಸ್ವರ್ಣ ನಿರ್ಮಿತವಾಗಿರತಕ್ಕಂತಹ ವಸ್ತ್ರದಿಂದ ಕಟಿಮಧ್ಯದಲ್ಲಿ ಕಟ್ಟತಕ್ಕಂಥವನಾಗಿದ್ದಾನೆ. ಸ್ವರ್ಣ ಯಜ್ಞೋಪವೀತಾಂಗ, ಬಂಗಾರದ ಯಜ್ಞೋಪವೀತವನ್ನು ಹಾಕಿಕೊಂಡ ನಮ್ಮ ಸ್ವಾಮಿ, ಅವನಿಗೆ ಯಾರು ಉಪನಯನ ಮಾಡಬೇಕು? ಕಂಠಾಭರಣ ಭೂಷಿತ, ಒಳ್ಳೆ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ. ಏನು ಅದ್ಭುತವಾದ ರೂಪ ಭಗವಂತನದ್ದು. ಕಂಕಣಾಂಕಿತ ದುರ್ಭ್ಯಾಮೈ ಸಂಪೂರ್ಣ ವರಗಾತ್ರಕ ಭುಜಕೀರ್ತ್ಯಾರ್ಥಮಾಜ್ಯ ರಾಜಮಾನ ಅಂಗುಲೀಯಕೈ ಕಂಕುಮಾಸಕ್ತ ಸುಗಂಧೇನ ಲಿಪ್ತಾಂಗವರರಾಜಿತ ಕವರೀಕೃತಕೇಶೇಷು ರಕ್ತವಸ್ತ್ರಂ ಸುವೇಶ್ಯತ, ಅದ್ಭುತವಾದ ರೀತಿಯಲ್ಲಿ ಗಂಧಗಳನ್ನೇ ಲೇಪನ ಮಾಡಿಕೊಳ್ಳತಕ್ಕಂಥವನಾದ. ಕೂದಲಿಗೆ ಒಳ್ಳೆಯ ಕೆಂಪು ರುಮಾಲನ್ನ ಕಟ್ಟಿದ್ದಾನೆ. ಲಂಬಿತೈ ಪುಷ್ಪಜಾಲೈಶ್ಚ ಸ್ಕಂಧಕೈ ಪರಿಭೂಷಿತ ಸುವರ್ಣರ್ಥ ಸಂಬಂಧ ಪಾದುಕಾ ಕುಹಿತಾಂಧರಿಕ, ಅಷ್ಟೇ ಅಲ್ಲದೇನೆ ಜೋಲಾಡತಕ್ಕಂತಹ ಪುಷ್ಪದ ಸಮೂಹಗಳಿಂದ ಭುಜ ಪ್ರದೇಶದಲ್ಲಿ ಅಲಂಕಾರ ಮಾಡಿಕೊಳ್ಳತಕ್ಕಂಥವನಾಗಿದ್ದಾನೆ. ಧನುರ್ಬಾಣದ ಶ್ರೀಮಾನ್ ಸಾಕ್ಷಾನ್ಮನ್ಮತ ಮನ್ಮತಃ, ಧನುರ್ಬಾಣವನ್ನು ಧಾರಣೆ ಮಾಡಿದ. ಇದೇ ರೂಪವನ್ನೇ ನೋಡಬೇಕು ಅಂತ ಮುಂದೆ ತೋಂಡಮಾನ್ ಮಹಾರಾಜ ತಿರುಮಲ ಅನ್ನತಕ್ಕಂಥ ಬ್ರಾಹ್ಮಣನಾಗಿ ಪ್ರಾರ್ಥನೆ ಮಾಡಿದಾಗ ಅದೇ ರೂಪವೇ ನಾವು ನೋಡ್ತಕ್ಕಂಥದ್ದು ಸೋದಯ ಸಮೀಪದಲ್ಲಿರ್ತಕ್ಕಂತಹ ಮಂಜುಗುಡಿ ಕ್ಷೇತ್ರ. ಯಾವುದು ಅದ್ಭುತವಾಗಿರ್ತಕ್ಕಂಥ ಬೇಟೆಗಾರನ ರೂಪ, ಅದಕ್ಕೊಂದು ಇತಿಹಾಸ ಇದೆ, ಅದನ್ನು ಮುಂದೆ ಹೇಳೋಣ. ಅದ್ಭುತವಾದ ಒಳ್ಳೆ ಈ ರೀತಿಯ ಬಿಲ್ಲು ಬಾಣವನ್ನು ಧಾರಣೆ ಮಾಡಿರ್ತಕ್ಕಂಥ ಧನುರ್ಬಾಣವನ್ನು ಧಾರಣೆ ಮಾಡತಕ್ಕಂಥವನಾಗಿ ಖಲಮೃಗ ಮರಯಾರ್ಥಂ ಪಾದುಕಾ ಶೋಭಿಪಾದ ಶುಂಕಾಗ್ರತಾಪ ಸಕಲ ಭುವಿ ಚರಿತ್ವ ಮಂಜು ಪುಣ್ಯಾಖ್ಯರಮ್ಯ ಸ್ಥಳಸ್ತನಗತೋ ಭೂತ್ ವೆಂಕಟೇಶೋ ಮುಕುಂದ, ಸಕಲ ಭೂಮಿ ಚರಿತ್ವ, ಭೂಮಿಯೆಲ್ಲ ತಿರುಗಾಡತಕ್ಕಂಥವನಾಗಿ ಮಂಜು ಉಣ್ಯಾಖ್ಯರಮ್ಯ ಸ್ಥಳಸದನಗತೋ ಭೂತ್ ವೆಂಕಟೇಶೋ ಮುಕುಂದ, ಮಂಜುಗುಣಿ ಅಂತಕ್ಕಂತಹ ಅದ್ಭುತವಾದ ಆ ಕ್ಷೇತ್ರವನ್ನು ಆರಿಸಿಕೊಂಡು ಅಲ್ಲಿ ಭಗವಂತ ಇರತಕ್ಕಂಥವನಾಗಿದ್ದಾನೆ ಎಂದು ತೋರಿಸಿಕೊಡತಕ್ಕಂಥವರಾದರು. ಅವನು ಹೇಗಿದ್ದಾನೆ? ಧನುರ್ಬಾಣಧರಂ, ಒಳ್ಳೆ ಬಿಲ್ಲು ಬಾಣವನ್ನು ಧಾರಣೆ ಮಾಡಿರತಕ್ಕಂತಹ ಸುಂದರ ರೂಪ. ಹಾಗೆ ಸಾಕ್ಷಾನ್ ಮನ್ಮತ ಮನ್ಮತಃ ಏವಂ ಮನೋಹರಂ ರೂಪಂ ಧೃತ್ವಾ ಶ್ರೀ ವೆಂಕಟೇಶ್ವರ ಹಯಂ ರಕ್ತ ಸಮಾಕೀರ್ಣಂ ಉಪವರ್ಣನ ಭೂಷಿತಂ ಸುವರ್ಣತಿಲಕೋ ರಾಜೇ ವಕ್ತ್ರಂ ವಾಯು ಮನೋಜವಂ ನೀಲವರ್ಣಂ ಪಾಂಡುಪಾದಂ ಹಸ್ತಪಂಚದಶೋನ್ನತಂ. 32 ಲಕ್ಷಣಗಳಿಂದ ಕೂಡಿರತಕ್ಕಂತಹ ಶರೀರ, ನೀಲವಾದ ಮೈಬಣ್ಣ, ಬಿಡುವಾಗಿರತಕ್ಕಂತಹ ಆ ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಎಲ್ಲ ಲಕ್ಷಣಗಳಿಂದ ಕೂಡಿದ ಶರೀರ. ಮಾತಂಗಾನ್ ಶರಭಾನ್ ಘೋರಾನ್ ಏಣಾನ್ವೈ ಮಹಿಷಾನಪಿ ಜಘಾನ ವಿಪನೇ ದೇವ ಸಂಚರನ್ ಸಹಿತಸ್ತತಃ, ಎಲ್ಲ ಕಡೆಯಲ್ಲಿ ಕೂಡ ಬೇಟೆಯಾಡಬೇಕು ಅಂತ ಹಾಗೆ ಹೀಗೆ ಎಲ್ಲ ಆನೆಗಳನ್ನ, ಯಾವ ವ್ಯಾಘ್ರ ನರಿಗಳನ್ನ ಎಲ್ಲವನ್ನು ಕೂಡ ಬೇಟೆಯಾಡಬೇಕು ಅಂತ ಹೊರಡತಕ್ಕಂಥವನಾಗಿದ್ದಾನೆ. ತತ್ರೇಕಂ ಹಸ್ತಿನಂ ದೃಷ್ಟ ಮದಮತ್ತಂ ವನೇಚರಂ ತಂ ಹಂತುಂ ಅಕಮತ್ ಪುಷ್ಟಂ ಅನುತ್ರಸ್ಯ ರಮಾಪತಿ, ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಆ ಯಾವ ಆನೆಯನ್ನು ನೋಡಿಬಿಟ್ಟ, ಮದೋನ್ಮತ್ತವಾಗಿರ್ತಕ್ಕಂಥ ಆನೆ, ಅದನ್ನು ಅಟ್ಟಿಸಿಕೊಂಡು ಹೋಗತಕ್ಕಂಥವನಾಗಿದ್ದಾನೆ. ಸೃಜಗಾವಮನೇ ದೂರಂ ಕ್ಷಯಾರ್ಥೀತೋ ವೃಷಾಕಪೇ ಯೋಜನಂ ಸಾರ್ಥಕಂ ಧತ್ವಾ ತತ್ರದೇವಂ ಜನಾರ್ದನಂ ದಂಡವತ್ ಪ್ರತಿದೋ ಭೂತ್ವಾ ಶುಂಡಮಾಧ್ಯಮಗರ್ಜಯಂ ಇದಾರ್ಧದ ಕನ್ಯಾ ದೃಷ್ಟಿಮಾರ್ಗಮುಪಾಗತ. ಹಾಗೆ 1.5 ಕಾವುದು ದೂರದಲ್ಲಿ ಹೋಗ್ತಕ್ಕಂಥವನಾಗಿ ಅರಣ್ಯ ಮಧ್ಯದಲ್ಲಿ ಭಗವಂತ ಅವನ ಬೇಟೆ ಆಡಬೇಕು ಅಂತ ಹೊರಟ ನಿಂತಾಗಿ ನೀನು ಬಾಣವನ್ನು ಹೂಡುತ್ತಾ ಇದ್ದಾನೆ. ಆನೆ ತಲದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದೆ. ಸ್ವಾಮಿ, ನನ್ನ ರಕ್ಷಣೆ ಮಾಡತಕ್ಕಂಥವನಾಗುವಂತ ಆನೆಯೇ ದಂಡ ಪ್ರಮಾಣವನ್ನು ಪ್ರಣಾಮವನ್ನು ಮಾಡತಕ್ಕಂಥದ್ದಾಗಿದೆ. ಅದೇ ಸಂದರ್ಭದಲ್ಲಿ ಎಲ್ಲಿಯೋ ಒಂದು ಕಡೆಯಲ್ಲಿ ಕನ್ಯೆಯರ ಒಂದು ಧ್ವನಿ ಕೇಳಿಸ್ತಾ ಇದೆ, ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಅಂತ ಕೇಳಿಸ್ತಕ್ಕಂಥದ್ದಾಗಿದೆ. ಸಾ ಕನ್ಯಾ ಕಸ ಸಂಬದ್ಧ, ಇವರು ಕೇಳಿಬಿಟ್ರು ಋಷಿಗಳು. ಅಲ್ಲ, ಮತ್ತೆ ಮಧ್ಯೆ ಒಂದು ಯಾವುದೋ ರೋಲ್ ತಂದ್ರಲ್ಲ, ಯಾರಿದು ಕನ್ಯೆಯರು? ಸಾ ಕನ್ಯಾ ಕಸ್ಯ ಸಂಬದ್ಧ ಕಿಮರ್ಥಂ ವನಮಾಗತ, ಅವ್ರು ಯಾಕೆ ಅರಣ್ಯಕ್ಕೆ ಬರ್ತಕ್ಕಂಥವ್ರಾದ್ರು? ಎಲ್ಲಿಂದ ಎಲ್ಲಿಗೋ ಸೀನ್ ಹೋಗ್ತಾ ಇದ್ರಲ್ಲ, ಈ ಸೀನ್ ಎಲ್ಲಿಂದ ಬಂತು? ಕನ್ಯೆಯರು ಯಾರು? ಕಸ್ಸೇ ಎಂತನೆಯ, ಇವರೆಲ್ಲ ಯಾರ ಮಕ್ಕಳು? ಸರ್ವಂ ತತ್ವದಸ್ವ ಮಹಾಪದೆ, ಇವರೆಲ್ಲರೂ ಯಾರು ಅನ್ನತಕ್ಕಂಥ ಹಿನ್ನೆಲೆಯನ್ನು ಹೇಳಿ. ಇದೆಸಹ ಸೂತ ಪರಮಧಾರ್ಮಿಕ ಉವಾಚ ವಚನಂ ಭಕ್ತ್ಯ ಸಂತೋಷೋ ತೃಪ್ತಮಾನಸಃ. ಹೇಳ್ರಪ್ಪ ಕೇಳ್ತೇನೆ. ಶೃಣ್ವಂತು ಮನೆಯ ಸರ್ವೇ ಕನ್ಯೆಯ ಜನ್ಮ ಪಾವನಂ, ಅದ್ಭುತವಾಗಿರ್ತಕ್ಕಂತಹ ಚರಿತ್ರೆ ಅವಳದ್ದು. ಯುದ್ಧೇನು ಭಾರತಾತೀತೆ 28 ಕಲು, ಎಲ್ಲ ಭಾರತದ ಯುದ್ಧವಾದ ಮೇಲೆ 28ನೇ ಕಲಿಯುಗದಲ್ಲಿ ವಿಕ್ರಮಾರ್ಕಾದಿ ಎಲ್ಲ ಭೂಮಿ ಪಾಲಕರು ಕೂಡ ಹೋಗ್ತಕ್ಕಂಥವರಾದ ಮೇಲೆ ತತ್ಕಾಲಾಂತೆ ವತ್ಸರಾಣಾಂ ಚಂದ್ರವಂಶದಲ್ಲಿ ಸುವೀರ ಅನ್ನತಕ್ಕಂಥ ನಾಮಕನಾದ ರಾಜ ಬಂದ. ಆ ಸುವೀರ ಅನ್ನತಕ್ಕಂಥವನು ಯಾರ ಸುಧರ್ಮ ಅನ್ನತಕ್ಕಂಥವನ ಮಗನಾಗಿ ಹುಟ್ಟತಕ್ಕಂಥವನಾಗಿದ್ದಾನೆ.
ಮತ್ತೆ ಆ ಸುಧರ್ಮನಿಗೆ ಮತ್ತೆ ಆಕಾಶರಾಯ ತೋಂಡಮಾನ ಅಂತಕ್ಕಂಥ ಹೆಸರಿನ ಇಬ್ಬರು ರಾಜರು ಪ್ರಸಿದ್ಧರಾಗಿರ್ತಕ್ಕಂಥವರು ಅವತಾರ ಮಾಡತಕ್ಕಂಥವರಾಗಿದ್ದಾರೆ. ಧರ್ಮಿಷ್ಠೋ ದೃಢಭಕ್ತೌತೌ, ಇಬ್ಬರೂ ಕೂಡ ಧರ್ಮಿಷ್ಠರಾದವರು, ಭಗವಂತನ ದೃಢಭಕ್ತಿಯನ್ನು ಹೊಂದಿದವರು, ನಾರಾಯಣ ಪರಾಯಣು, ನಾರಾಯಣನ ಸ್ಮರಣೆಯನ್ನು ಮಾಡತಕ್ಕಂಥವರು. ಜ್ಯೇಷ್ಠೋ ವಿಗನ್ಪಸ್ಸಾದು ಕನಿಷ್ಠ ತೋಂಡಮಾನ್ ನೃಪಃ ತೋಂಡದೇಶಾಧಿಪೋ ಭೂತ್ವಾ ವಿಶ್ವಾಸಸ್ಮೀಮಿಮಾಂ ತಸ್ಮಿನ್ ಶಾಸತಿ ಭೂಖಂಡ ಪ್ರತಿಖಂಡವಿಮಾಭವತ್ ರಕ್ಷಮಾಣೇ ಸ್ಮೇ ತಸ್ಮಿನ್ ಜನಾ ಧರ್ಮಪರಾಯಣಾಃ. ಅವರಿಬ್ಬರ ವಿಶೇಷವಾಗಿರತಕ್ಕಂಥ ಆಳ್ವಿಕೆಯಲ್ಲಿ ಎಲ್ಲರೂ ಧರ್ಮಪರಾಯಣರಾಗಿದ್ದರು. ಕದಾಚಿತ್ ಪುತ್ರಕಾಂಕ್ಷೀತ ಏಕಾಂತೆ ಭವನೇ ಸ್ಥಿತಃ. ಒಮ್ಮೆ ಆಕಾಶ ಮಹಾರಾಜ ಮಕ್ಕಳಿಲ್ಲದೆ ಇರತಕ್ಕಂತಹ ದುಃಖದಿಂದ ತಪ್ತರಾಗಿ ಮಕ್ಕಳಾಗಬೇಕು ಅಂತ ಬಯಸಿದ. ಅವಾಗ ಏನ್ ಮಾಡಿದ? ಅಪುತ್ರೋ ನೃಪತಿರ ದುಃಖ ಗುರುಂ ಪ್ರೋವಾಚ ಭಕ್ತಿತಃ, ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಗುರುಗಳೇ, ಅನುಭವಿತವಿದಂ ರಾಜ್ಯಂ, ಈ ರಾಜ್ಯವನ್ನು ಅನುಭವಿಸಿದೆ. ಹಸ್ತಿ ರಥಸಂಕುಲಂ, ಆನೆಗಳನ್ನ ರಥಗಳನ್ನ ವಿಶೇಷವಾದ ಭೋಗಗಳನ್ನು ಅನುಭವಿಸಿದೆ. ನಾನಾ ದಾನವನ್ನ ಮಾಡಿದೆ, ತೀರ್ಥಯಾತ್ರೆಯನ್ನ ಮಾಡಿದೆ. ನಾನು ಭೂತಂ ಪುತ್ರ ಸೌಖ್ಯ, ಏನು ಮಾಡಿದರೂ ಕೂಡ ಮಕ್ಕಳಾಗದೆ ಇರತಕ್ಕಂಥ ದುಃಖ ಇದೆಯಲ್ಲ, ಅದಕ್ಕೆ ಸಮಾನವಾದ ದುಃಖ ಇಲ್ಲ. ಪಿತೃಣಾಂ ಮುಕ್ತಿದಂ ದ್ವಿಜ, ಯಾವ ಮಕ್ಕಳಾದರೆ ಪಿತೃಗಳಿಗೆ ಮುಕ್ತಿ ದೊರಕತಕ್ಕಂಥದ್ದಾಗುತ್ತೋ ಅಂತಹ ಮಕ್ಕಳು ನನಗಾಗಲಿಲ್ಲ. ಕಿಮ್ಮಯ ಚರಿತಂ ಪಾಪಂ ಕಶ್ಯಪುತ್ರೋ ಹತಃಪುರ, ಯಾವ ಪಾಪಂದ ನನಗೆ ಈ ರೀತಿಯ ಶಿಕ್ಷೆಯನ್ನು ಭಗವಂತ ಕೊಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೆ ಮಕ್ಕಳಿಲ್ಲದೆ ಇರುವವರು ಯಾವ ರೀತಿಯಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಮಾಡಬೇಕು? ಜನ್ಮಾಂತರದಲ್ಲಿ ನಾನೇನು ಪಾಪ ಮಾಡಿದ್ನೋ ಇದು ಮೊದಲು ಬರಬೇಕು. ಪಶ್ಚಾತ್ತಾಪ ಬರದೇ ಹೋದರೆ ಏನು ಪ್ರಯೋಜನ ಇಲ್ಲ. ಹಿಂದಿನ ಜನ್ಮದಲ್ಲಿ ನಾನೇನು ಮಾಡಿದ್ರೆ, ಹರಿವಂಶದ ಒಂದು ವಿಶೇಷವಾದ ಮಹಾತ್ಮೆಯನ್ನು ಹೇಳಬೇಕಾದ್ರೆ ಪದ್ಮಪುರಾಣದಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಎಂಥವರಿಗೆ ಮಕ್ಕಳಾಗಲ್ಲ? ಯಾರು ಜನ್ಮಾಂತರದಲ್ಲಿ ಪಾಪಗಳನ್ನು ಮಾಡಿರ್ತಾರೋ ಅದಕ್ಕೊಂದು ದೃಷ್ಟಾಂತ ಕೊಟ್ಟರು. ಇಬ್ಬರು ಗಂಡ ಹೆಂಡತಿ ಹೋಗ್ತಾ ಇದ್ರು ಮಾರ್ಗ ಮಧ್ಯದಲ್ಲಿ, ಸ್ನಾನವನ್ನು ಮಾಡಿದ್ದಾರೆ. ಅವರು ಶುದ್ಧಿಯಿಂದ ಹೋಗ್ತಾ ಇದ್ದಾರೆ. ಒಂದು ಹೀನ ಜಾತಿಯ ಮಗು, ಅದು ಕೆಸರಿನ ಮಡುವಿನಲ್ಲಿ ಗುದ್ದಿದೆ. ಕಾಪಾಡಿ ರಕ್ಷಣೆ. ಈ ಕೆಸರಿನ ಮಡು ಅಂದ್ರೆ ಓಮ ಬಿದ್ರೆ ಮತ್ತೆ ಎತ್ತಕ್ಕಾಗಲ್ಲ, ಒಳಗೆ ಹೋಗ್ಬಿಡುದು. ಆ ರೀತಿಯ ಕೆಸರಿನ ಮಡುಗಳು ಹಳ್ಳಿ ಊರುಗಳಲ್ಲಿ ಇರುತ್ತೆ. ಆಗ ಮಗು ಬಿದ್ದಿದೆ, ಕಾಪಾಡಿ ರಕ್ಷಣೆ ಮಾಡಿ ಅಂತ ಕೇಳ್ತಾ ಇದೆ. ಇಬ್ಬರು ದಂಪತಿಗಳು ನೋಡಿದ್ರು. ಅವನಂತಾನೆ ರಕ್ಷಣೆ ಮಾಡಬಹುದಾ ಅಂತ. ಅವಳೊಂದು ಹೆಂಡತಿ, ನಾವೀಗ ಸ್ನಾನ ಮಾಡಿದ್ದೇವೆ, ಅದನ್ನು ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ. ಅವರ ಕಣ್ಣೆದುರಿಗೇನೆ ಆ ಮಗು ಹೋಯ್ತು. ಅದು ನೋಡ್ಕೊಂಡೇ ಮುಂದಕ್ಕೆ ಹೋದ್ರು. ಜನ್ಮಾಂತರದಲ್ಲಿ ಅಂಥವರಿಗೆ ಮಕ್ಕಳಾಗಲ್ಲ. ಅಂದ್ರೆ ಈ ರೀತಿಯ ಪಾಪಗಳನ್ನ ಮಾಡಿದವರಿಗೆ ಅದಕ್ಕೆ ಮಹಾವಂಧ್ಯ ಅಂತ ಕರೀತಾರೆ. ಇಂಥವರಿಗೆ ಯಾವ ಡಾಕ್ಟರ್ ಹತ್ರ ಹೋದ್ರೂ ಏನೂ ಆಗಲ್ಲ. ಯಾಕೆ? ಇದು ಜನ್ಮಾಂತರದ ಕರ್ಮದಿಂದ ಸಂಬಂಧವಾದದ್ದು. ಏನ್ ಡಾಕ್ಟರ್ ಕರ್ಮ ನೋಡಕ್ಕಾಗತ್ತ? ಹಾಗೆ ಆಕಾಶ ಮಹಾರಾಜ ಏನ್ ಮಾಡಿದ? ಜನ್ಮಾಂತರದ ಕರ್ಮಗಳನ್ನ ಬೈಕೋತಾ ಇದ್ದಾನೆ. ನಾನು ಏನೇನು ಪಾಪಗಳನ್ನ ಮಾಡಿದೆ, ಎಂಥವರಿಗೆ ಏನು ಮೋಸ ಮಾಡಿದೆ ಅದನ್ನೆಲ್ಲ ನೆನೆಸ್ಕೋತಾ ಇದ್ದಾನೆ. ಕೇನ ಪಾಪೇನ ವಿಪ್ರೇಂದ್ರ ನ ಪ್ರಾಪ್ತಂ ಪುತ್ರ ಜನ್ಮಮೇ ನೇತ್ರಾಭ್ಯಾಂ ನೈವ ದೃಷ್ಟಂ ಚ ಪುತ್ರಸ್ಯ ಮುಖ ಪಂಕಜಂ. ಕಣ್ಣುಗಳಿಂದ ಮಕ್ಕಳ ಒಂದು ವಿಶೇಷವಾದ ಆಟಗಳನ್ನು ನೋಡಲಿಲ್ಲ. ಯಾವ ಕಿವಿಗಳಿಂದ ಮಕ್ಕಳು ಅಳತಕ್ಕಂಥ ಶಬ್ದವನ್ನ ಕೇಳಲಿಲ್ಲ. ದ್ವಿಜೇಂದ್ರ ಪಿತೃಬಂಧೂನಾಂ ದುರ್ಗಕೃಷ್ಟ ಭವೇತಃ ಅಪುತ್ರಸ್ಯ ಕತರನ್ನಾಸ್ತಿ ದಿವೇದ ವಿದೋ ವಿದುಹು. ಮಕ್ಕಳಾಗದೇ ಇರುವ ಗತಿಯೇ ಇಲ್ಲ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಏನ್ ಮಾಡಲಿ ಅಂತ ದುಃಖವನ್ನು ಪಡ್ತಾ ಇದ್ದಾನೆ. ಲಿಖಿತಂ ಚಿತ್ರಗುಪ್ತೇನ ಹಿಪುತ್ರತ್ವ ಮಹಾಮತೆ ಮದ್ಗರ್ಭ ಜಾತಕೋತೇನ ಮಾರ್ಜನಂ ಕಥಾ ಭವೇ. ಯಾವ ಕಾರಣದಿಂದ ಮಕ್ಕಳಾಗ್ತಾ ಇಲ್ಲ? ಯಾವಾಗಾದ್ರೆ ನಾನು ಮುಕ್ತಿಯನ್ನು ಹೊಂದತಕ್ಕಂಥವನಾಗುತ್ತೇನೆ. ಕಿಂ ಕರೋಮಿ ದೇವ ಭೋಗಚ್ಛಾಮೆತ್ತಕಾಗತಿ ಕಂ ದೇವಂ ಶರಣಂ ಗತ್ವ ಭವಾಬ್ಧಿಂ ಪ್ರತರಾಮ್ಯಹಂ. ಎಲ್ಲಿಗೆ ಹೋಗಲಿ, ಯಾವ ದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥವನಾಗಲಿ, ಗುರುಗಳೇ ನೀವೇ ನನ್ನನ್ನು ಉದ್ಧಾರ ಮಾಡತಕ್ಕಂಥವರಾಗಿ ಇದಕ್ಕೆ ಏನಾದ್ರೂ ಉಪಾಯವನ್ನು ತೋರಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡಿಬಿಟ್ಟ. ವರದಾಚ್ಯುತರಂಗೇಶ ಜಗನ್ನಾಥ ಜಗದ್ಗುರು ಸುಬ್ರಹ್ಮಣ್ಯ ಸುರಾಧೀಶ ಕೃಪಾಂ ಕೃತ ಕೃಪಾನಿಧೆ. ಸುಬ್ರಹ್ಮಣ್ಯ ಯಾಕೆ? ಯಾವ ನಾಗದೋಷಗಳಿದ್ರೆ ಮಕ್ಕಳಾಗಲ್ಲ ಅಂತ. ಸರ್ಪ ಸಂಸ್ಕಾರ ಮಾಡದೇ ಹೋಗಿದ್ರೆ, ನೀನಲ್ಲ ನಿನ್ ತಂದೆ ನಿಮ್ ತಾತ ಯಾರು ಸರ್ಪಗಳನ್ನ ನಾಶ ಮಾಡಿದ್ರು ಆ ದೋಷಕ್ಕೆ ಯಾವ ಕಾಲಕ್ಕೆ ಬೇಕಾದ್ರೂ ಅಂಟಬಹುದು. ಅದರ ದೆಸೆಯಿಂದ ಮಕ್ಕಳಾಗದೇ ಇರತಕ್ಕಂತಹ ಸಂತಾನವನ್ನ ವಿಶೇಷವಾದ ರೀತಿಯಲ್ಲಿ ನಾಶ ಮಾಡತಕ್ಕಂತಹ ಶಾಪವೂ ಬಂದಿರಬಹುದು. ಅದರ ತಪ್ಪಿಸಿಕೊಳ್ಳಬೇಕು ಅಂತಂದ್ರೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರವನ್ನು ಮಾಡತಕ್ಕಂಥವರಾಗಬೇಕು. ಆದ್ದರಿಂದ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೀಗೆ ಮಾಡಬೇಕು ಅಂತ ಮಾಡಿ ತೋರಿಸ್ತಾ ಇದ್ದಾರೆ. ಅನಂತರದಲ್ಲಿ ವೆಂಕಟೇಶ ರಮಾಕಾಂತ ನೋಡಿ, ವೆಂಕಟೇಶ ಸ್ತೋತ್ರ ಮಾಡಿದ್ರು. ಅದು ಮುಂದೆ ಯಾಕೆ ಅಂತ ಹೇಳುತ್ತೆ. ವರಾಹವದನಾಚ್ಯುತ ನಾರಾಯಣನ ಗಾಧೀಶ ರಾಮಕೃಷ್ಣ ನಮೋಸ್ತುತೆ. ಕೊನೆಗೆ ಒಂದು ಮಾತು ಹೇಳಿಬಿಟ್ಟ ನೋಡಿ. ಈ ಮಾತನ್ನು ಹೇಳಬೇಕು. ಸುಪುತ್ರವಂತ ಖಲು ಭಾಗ್ಯವಂತಹ. ಯಾರು ಮಕ್ಕಳನ್ನ ಪಡೆದಿದ್ದಾರಲ್ಲ ಅವರೇ ಭಾಗ್ಯವಂತರು. ಹೀಗೆ ಅವರನ್ನ ಕೊಂಡಾಡಬೇಕು.
ಮಕ್ಕಳನ್ನ ಪಡೆದವರನ್ನು ನಾವೇನು ಮಾಡ್ತೇವೆ? ಮಕ್ಕಳನ್ನು ಪಡೆದವರಲ್ಲಿ ಮಾತ್ಸರ್ಯವನ್ನು ಮಾಡುತ್ತೇವೆ. ಅದಕ್ಕೆ ನಮಗೆ ಮಕ್ಕಳಾದವು. ಅದನ್ನು ಸುಪುತ್ರವಂತಹ ಖಲು ಭಾಗ್ಯವಂತಹ, ಒಳ್ಳೆಯ ಮಕ್ಕಳಾದವರೇ ಭಾಗ್ಯವಂತರು. ಅಪುತ್ರವಂತಹ ಖಲು ಭಾಗ್ಯಹೀನ, ನಾವೆಲ್ಲರೂ ಕೂಡ ಭಾಗ್ಯಹೀನರು. ಸಂಸಾರ ಸಾಗರ ಮುತ್ತರಣೆ ಶಕ್ತ ಕಾನೋಗತಿಕ್ರಮ ಫಲಾನುಭೋಗಿನಾಂ, ಹೀಗೆ ತನಗೆ ತಾನೇ ಬೈಕೊಳ್ತಕ್ಕಂಥವನಾಗಿದ್ದಾನೆ. ಆಗ ಬೃಹಸ್ಪತಿಗಳು ಹೇಳಿಬಿಟ್ಟರು, ಗುರುಗಳು ಯಜ್ಞಂ ಕುರುನ್ ಪಶ್ರೇಷ್ಠ, ಯಜ್ಞ ಮಾಡತಕ್ಕಂಥವನಾಗಬೇಕ. ಗುರೋರ್ವಾಕ್ಯಂ ಸಮಾಕರ್ಣ್ಯ ಯಜ್ಞಾರ್ಥಂ ಶೋಧಯಂಧರ. ಆಯ್ತು, ಹೊತ್ತು ಗುರುಗಳ ಆಜ್ಞೆಯಿಂದ ಸಂಪಾದನೆ ಮಾಡಿ ಸ್ವರ್ಣಲಾಂಗಲ ಸಂಘೈಷ್ಟ ಜೋಮಂತ್ರಗಣೈಸ್ಥತ ಶೋಧ್ಯಮಾನೇಧರ ಪೃಷ್ಠೆ ಚಿತ್ರಪದ್ಮಂ ದದರ್ಶತಃ. ಯಾವಾಗ ಭೂಮಿ ಶೋಧನೆ ಮಾಡಬೇಕು ಅಂತ ನೇಗಿಲಿನಿಂದ ಶೋಧನೆ ಮಾಡಿಸ್ತಕ್ಕಂಥವನಾಗಿದ್ದಾನೋ, ಚಿನ್ನದ ನೇಗಿಲು ಶೋಧನೆ ಮಾಡಿಸ್ತಾ ಇದ್ದಾನೆ. ಆ ಮಾಡಿಸುವ ಸಂದರ್ಭದಲ್ಲಿ ಭೂಮಿಯ ಪೃಷ್ಠಭಾಗದಲ್ಲಿ 1,000 ದಳಗಳಿಂದ ಕೂಡಿದ ತಾವರೆ ಕಮಲವನ್ನು ನೋಡಿದ. 1,000 ದಳ ಅಂದ್ರೆ ಏನದು? ಅಷ್ಟು ಅದ್ಭುತ, ಇಷ್ಟು ಆನಂದವಾಗಿರಬೇಡ ರಾಜನಿಗೆ. ವಿಸ್ತೀರ್ಣ ಪತ್ರೇ ಶತಮಾಕೃತಿ ಶುಭಾಂ ದೃಷ್ಟ್ವಾದ ಸಂತೋಷಮನಾಭೋವಃ. ಅದರೊಳಗಡೆ ಒಂದು ಕೂಸು, ದೈವೇನ ದತ್ತಾಂ ಭಗವತ್ ಪ್ರಚೋದಿತಾಂ ಕನ್ಯಾಂ ಕುಮಾರಿಂ ಕುಸುಮಾಭನೇತ್ರಾಂ. ಒಳ್ಳೆ ಅದ್ಭುತವಾದ ಭಗವಂತನಿಂದ ಪ್ರದತ್ತವಾದ ಕೂಸು ಇದು ಅಂತ ವಿಶೇಷವಾದ ರೀತಿಯಲ್ಲಿ ಸಂತೋಷವನ್ನು ಪಡ್ತಾ ಇದ್ದಾನೆ. ಉವಾಚ ಆಕಾಶಕಾವಾಣಿ ಪುತ್ರೇಯಂ ತವ ಪುಣ್ಯದ. ಆಕಾಶವಾಣಿ ಆಗ್ತಾ ಇದೆ, ಎಲೆ ಆಕಾಶರಾಜ, ಇದರಿಂದ ಮಗಳೇ ವಿಚಾರ ಮಾಡಬೇಡ. ಸಂರಕ್ಷಿಸುವ ಮಹಾಭಾಗ ಬಹುಕೀರ್ತಿ ಫಲಪ್ರದ, ನಿನಗೆ ವಿಶೇಷವಾದ ಕೀರ್ತಿ ಮೊದಲಾದ ಫಲಗಳನ್ನು ಕೊಡತಕ್ಕಂಥದ್ದಾಗತ್ತಪ್ಪ ಈ ಕೂಸು. ಇತಿ ಅನಂತಗಳ ವಾಣಿಂ ಶ್ರುತ್ವ ರಾಜಾತ ಹರ್ಷಿತಃ ತಾಂ ಕನ್ಯಾಂ ಪ್ರತಿಗೃಹ್ಯಾಚು ಸುಭಾರ್ಯಾಂ ಪ್ರತ್ಯುವಾಚ ಸಹ. ಅವರ ಹೆಂಡತಿ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, ಲೇ ಭದ್ರೇ, ಈ ಕೂಸು ನಮಗೆ ದೊರಕತಕ್ಕಂಥದ್ದಾಗಿದೆ. ಇತ್ಯುಕ್ತ್ವಾ ದುಷ್ಕರೇ ದತ್ವಾ ಬಹುಧಾ ನಮಥಾ ಕರೋತ್ ಕನ್ಯಾಗಮನ ಪುಣ್ಯೇನ ತಾದೇವಿ ಗರ್ಭಮಾಧತೆ. ಆ ಕೂಸು ಹುಟ್ಟಿದ ಕಾರಣದಿಂದ ಎಲ್ಲರಿಗೂ ಕೂಡ ವಿಶೇಷವಾದ ದಾನಗಳನ್ನು ಮಾಡತಕ್ಕಂಥವನಾದ. ಅದರ ಫಲವಾಗಿ ಅವರ ಹೆಂಡತಿ ಗರ್ಭಿಣಿಯಾದಳು. ಆ ಗರ್ಭಿಣಿಯಾದಾಗ ಗರ್ಭಿಣೀಂ ಸುಫಿತೀಂ ದೃಷ್ಟ್ವಾ ಗರ್ಭಚಿಹ್ನಂ ಚಕಾರತಃ ಪಂಚಮೀ ಮಾಸಂ ಪ್ರಾಪ್ತೆ ಶ್ರೀಮಂತಂ ನೃಪಪುಂಗವಃ ಕಾರಯಾಮಾಸ ವಿಧಿವತ್ ಬ್ರಾಹ್ಮಣೈರಾಜಾಂಗಣೈಃ ಮಾತೇಲು ದಶಮೇ ಪ್ರಾಪ್ತೆ ಸುಷಮೇ ಪುತ್ರಮುತ್ತಮಂ. 10ನೇ ತಿಂಗಳಲ್ಲಿ ಕೂಸನ್ನು ಪಡೆಯತಕ್ಕಂಥವಳಾಗಿದ್ದಾಳೆ. ಆ ಮಗುವನ್ನು ಪಡೆದ ಮೇಲೆ ಪುತ್ರೋತ್ಪತ್ತಿ ಪ್ರವಕ್ತೃಣಾಂ ಸರ್ವಸ್ಯ ದಾನಮಾಚರತ್. ನೋಡಿ, ಯಾವಾಗ ಮಗುವಾಯಿತು ಅಂತ ವಿಚಾರವನ್ನು ಕೇಳಿದಿನೋ ಸರ್ವಸ್ವ ದಾನವನ್ನು ಮಾಡಿದ. ಸರ್ವಸ್ವ ದಾನ ಅಂದ್ರೆ ಏನು ಇಟ್ಕೊಳ್ಳಲ್ಲ, ಅವರಿಗೋಸ್ಕರ ಎಲ್ಲವನ್ನೂ ದಾನ ಮಾಡಿಬಿಡ್ತಾರೆ, ಸರ್ವಸ್ವದಾನ. ಹಾಗೆ ಸರ್ವಸ್ವದಾನವನ್ನು ಮಾಡತಕ್ಕಂಥವನಾದ. ಏನು ಸರ್ವಸ್ವದಾನ? ಗವಾಂ ಕೋಟಿ ಸಹಸ್ರಾಣಿ 1,000 ಕೋಟಿ ಆಕಳು ದಾನ ಮಾಡಿದ. ಅಶ್ವಾನ ಅದು 10,000 ಕುದುರೆಗಳು ದಾನ ಮಾಡಿದ. ನವಧಾನ್ಯಾಧಿಕಂ ದಾನಂ ವಿನಾತೋ ಛತ್ರ ಚಾಮರೋ. ರಾಜನ ಚಿಹ್ನೆಗಳನ್ನಾಗಿರತಕ್ಕಂತಹ ಶ್ವೇತಛತ್ರ ಚಾಮರ ಇದೆರಡನ್ನ ಬಿಟ್ಟು ಎಲ್ಲವನ್ನೂ ದಾನ ಮಾಡಿದ ಯಾವ ಆಕಾಶ ಮಹಾರಾಜ. ಸ್ನಾನಂ ಕೃತ್ವಾ ಶ್ರೇಷ್ಠ ಸುಸ್ತಿಮಾಚರತ್. ಹಾಗೆ ಮಾಡಿದವರಲ್ಲಿ ಮೊನ್ನೆ ಇದ್ದವರು ರಘುಪ್ರೇಮ ತೀರ್ಥರು ವಾದೋನಿ 3 ಬಾರಿ ಸರ್ವಸ್ವ ದಾನ ಮಾಡಿದ್ದಾರೆ. 3 ಬಾರಿ. ದೊಡ್ಡ ದೊಡ್ಡ ವಿಷ್ಣುತೀರ್ಥರು, ಮಾದನೂರಿನ ವಿಷ್ಣುತೀರ್ಥರು, ಅವರು ಸರ್ವಸ್ವದಾನವನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ಜ್ಞಾನಿಗಳು ಅವರಿಗೋಸ್ಕರ ಏನೋ ಇಟ್ಟುಕೊಳ್ಳದೇನೆ ಎಲ್ಲವನ್ನೂ ದಾನ ಮಾಡುವುದಕ್ಕೆ ಏನಂತಾರೆ? ಸರ್ವಸ್ವದಾನ ಅಂತ ಕರೀತಾರೆ. ಹಾಗೆ ಮಾಡಿದವರಿದ್ದಾರೆ ಅಂತ ಹೇಳಿ. ಹಾಗೆ ಶ್ರೇಷ್ಠ ಸುಸ್ತಿವಾಚನವಾಚರದ್ ಜಾತಕರ್ಮಾಧಿಕಂ ಕರ್ಮ ಪ್ರಥಮಾನ್ ಕ್ಷಣೇ ಕೃಪಃ. ಆ ಕೂಸಿಗೆ ಹೆಸರಿಡಬೇಕು ಅಂತ ನೋಡ್ತಾ ಇದ್ದಾರೆ. ಯಾವ ಮಗುವಿನ ಒಂದು ಜರಣ ಮಾತ್ರದಿಂದಲೇ ಎಲ್ಲವನ್ನು ದಾನ ಮಾಡತಕ್ಕಂಥವನಾದನೋ ಆದ್ದರಿಂದ ಈ ಕೂಸಿಗೆ ವಸುದಾನ ಅಂತ ಹೆಸರು ನೀಡತಕ್ಕಂಥವರಾಗೋಣ ಅಂತ ಹೇಳಿಬಿಟ್ರು. ಹಾಗೆ ಸಂಪತ್ತಿನ ತುಷ್ಟರಾಗಿರ್ತಕ್ಕಂತಹ ಬ್ರಾಹ್ಮಣರು ಕೂಡ ಈ ಯಾವ ಮಗುವಿಗೆ ವಸುದಾನ ವಸುದಾನ ಅಂತ ಕೂಗತಕ್ಕಂಥವರಾಗಿದ್ದಾರೆ. ಶ್ರುತಂ ಪುತ್ರ ಸಜರಿತಂ ಶ್ರುತಂ ಮುನಿಪುಂಗವ ಯೋ ನಿಜಾಯಾತ ಪುತ್ರ್ಯ ಕಿಮ್ನಾ ಮೃತುಲಾಕರೋ. ಅಲ್ಲ, ಮಗನ ನಾಮಕರಣವನ್ನು ಮಾತ್ರ ಹೇಳಿಬಿಟ್ರಿ, ಆ ಮಗಳಿಗೆ ಹೆಸರಿಟ್ರು. ಯಾವ 1000 ದಳದ ಪದ್ಮದಿಂದ ಅವತಾರ ಮಾಡತಕ್ಕಂಥವಳಾದ್ಲೋ, ಯಾವ ಪದ್ಮದಲ್ಲೇ ವಿಶೇಷವಾದ ಗರ್ಭವನ್ನು ಇಟ್ಟಿರ್ತಕ್ಕಂಥವಳಾಗಿದ್ದಾಳೋ, ಯಾವ ಪದ್ಮವೇ ಯಾರಿಗೆ ವಾಸಸ್ಥಾನವಾಗಿರ್ತಕ್ಕಂಥದ್ದಾಗಿದೆಯೋ, ಯಾರು ಪದ್ಮೆಯ ಅವತಾರವೇ ಆಗಿರ್ತಕ್ಕಂಥದ್ದಾಗಿದೆಯೋ, ಪದ್ಮೋದರಾಂ ಪದ್ಮಗರ್ಭಾಂ ಪದ್ಮಜಾತಾಂಬರಾನನಾಂ ಪದ್ಮಾಯ ಅವತಾರತ್ವ ರಾಜಾ ಪದ್ಮಾವತಿ ದಿಶಾ ಪದ್ಮಾವತಿ ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ಕನ್ಯಾಚ ನಾಮಕರಣ ನಿಜಪುತ್ರ ಅಟಕೋತ್ತಮ. ವರ್ಧಮಾನೋತ್ಸವ ದೃಷ್ಟ್ವಾ ರಾಜಾ ಸಂತೋಷಮಾಗತಃ ಅಕಲಂಕೇತು ಸದೃಶೋ ರಮಾಚಂದ್ರ ಸಮೋ ವಿವಾ. ಸಾಕ್ಷಾತ್ ಅಮ್ಮನವರೇ ಲಕ್ಷ್ಮೀ ದೇವಿಯರೇ ಪದ್ಮಾವತಿಯಾಗಿ ಅವತಾರ ಮಾಡಿದ್ದಾರೆ.
ಕಿಂತೆ ಸುಕೃತಂ ರಾಜ್ಞಾ ಬಹುಜನ್ಮಾರ್ಜಿತಂ ಫಲಂ ಅಗ್ರಜಾಂ ಪುತ್ರಿಕಾಂ ದೃಷ್ಟ್ವಾ ತದಂತೆ ಪುತ್ರಮುತ್ತಮಂ. ಯೌವನಾವಸ್ಥೆಗೆ ಬರ್ತಕ್ಕಂಥವಳಾಗಿದ್ದಾಳೆ ಅವಳು. ದೃಷ್ಟವಾರಾದಂ ಬಾಲಂ ಬ್ರಾಹ್ಮಣಂ ಕೃತಮಾಂಜುಜೈ ಸಾ ಕದಾಚಿತ್ವರಂ ದೇವಿ ಸುಖಿ ವಿಪರಿವಾರಿತ. ಆ ಕನ್ಯೆ ಯಾವ ವಿಶೇಷವಾದ ಪರಿವಾರದ ಜೊತೆಯಲ್ಲಿ ಕಾಡಿಗೆ ಹೋಗ್ತಕ್ಕಂಥವಳಾಗಿದ್ದಾಳೆ. ವರಂಚ ಕಾಮಪುಷ್ಪಾರ್ಥಂ ಕನ್ಯಾ ಕಮಲಲೋಚನ ವಸಂತ ಮಾಸಂ ವೀಕ್ಷ್ಯ ವನೇತಾಭಿರ್ಭಯಾ ಕುಲೇ. ಆ ವಸಂತ ಮಾಸದಲ್ಲಿ ತನ್ನ ಸಂಗಾತಿಯರಿಂದ ಕೂಡಿ ಅರಣ್ಯದ ಕಡೆಗೆ ಹೋಗ್ತಕ್ಕಂಥವಳಾದಳು. ಆ ಅರಣ್ಯದಲ್ಲಿ ವಿಶೇಷವಾದ ಹೂಗಳನ್ನ ಆನಂದ ಪಡ್ತಕ್ಕಂಥವಳಾಗಿದ್ದಳು. ಅಲ್ಲಿ ಒಬ್ಬ ವೃದ್ಧ ಜಟಾಹರಣಾಗಿರ್ತಕ್ಕಂಥವನಾಗಿ ಬಂದ. ಯಾರವರು ವೃದ್ಧ? ಧೂಲಿ ಧೂಸರಿತಾಂಗಶ್ಚ ಕರ್ಪೂರ ಸುತೃದ್ಯುತಿ ಆಗತಂ ತಂ ದೃಷ್ಟ್ವಾ ವಿಸ್ಮಯಾ ಕುಲಮಾನಸ ಕೋಯಂ ಕೋಸೋ ಭಯಂಕರೋ ಬಾಲಾಹ ಕಥಮತ್ರ ವಿಚಾರ್ಯತಾಂ. ಯಾರಪ್ಪ ಅವರು ವೃದ್ಧರು ಬಂದಿದ್ದಾರಲ್ಲ, ಅವರು ಯಾರು ವಿಚಾರಿಸಿ ಲಕ್ಷ್ಮೀದೇವಿಯರು ಹೇಳಿ ಕಳಿಸಿದರು. ಕನ್ಯಾ ಉತ್ತು ಕನ್ಯೆಯರೆಲ್ಲ ಕೇಳ್ತಾ ಇದ್ದಾರೆ. ಕೋಸ ವಿಪ್ರ ಮಹಾಪ್ರಾಜ್ಞ, ಯಾರು ನೀನು? ನಿನ್ನ ಹೆಸರೇನು? ಕಿಮರ್ಥಂ ವಿಮಹಾಗತಃ? ಈ ಕಾಡಿಗೆ ಬರುವ ಕಾರಣವೇನು? ವಾಕ್ಯಂ ತಾಸಾಂ ಸಮಾಕರಣ್ಯ ಗುರುಂ ಪ್ರೋವಾಸ್ವಧ್ವಜಃ ಅಹಂ ಕುಲಗುರು ಸಾಕ್ಷಾತ್. ನಾನು ನಿಮ್ಮ ಕುಲಗುರು. ಯಾರ ನನ್ನ ಹೆಸರು? ಯುಷ್ಮಾಕಂ ವರಯೋಹಿತಾನ್ ಹಸ್ತಂ ದರ್ಶಕವಾಲೇತಂ ಲಕ್ಷಣಂ ಪ್ರವದಾಮಿತೆ. ಸಾಕ್ಷಾತ್ ನಾರದರೇ ಅಲ್ಲಿ ಬರ್ತಕ್ಕಂಥವರಾಗಿ ವೃದ್ಧಭೂತರಾಗಿ ಬಂದಿದ್ದಾರೆ. ನಿನ್ನ ಕೈಯನ್ನು ತೋರಿಸು, ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಹೇಳ್ತೇನೆ ಅಂತ ನಾರದರು ಹೇಳ್ತಕ್ಕಂಥವರಾದರು. ಯಾವ ರೀತಿಯಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಹೇಳ್ತಕ್ಕಂಥವರಾದರು? ಮುಂದೆ ಆ ಭಗವಂತನಿಗೂ ಪದ್ಮಾವತಿ ನಡೆದಿರತಕ್ಕಂತಹ ವಿಶೇಷವಾದ ಸಂವಾದ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಎನ್ನುವ ವಿಧಾನಕವನ್ನ ನಾಳಿನ ನೋಡತಕ್ಕಂಥವರಾಗೋಣ ಅಂತ ಹೇಳ್ತಾ ಇವತ್ತಿನ ಎರಡು ಮಾತುಗಳನ್ನು ರಾಘವೇಂದ್ರ ಪ್ರಭುಗಳ ಅಂತರ್ಯಾಮಿಯಾದ ವಾದರಾಜರು ಲಕ್ಷ್ಮೀ ಹೈಗ್ರೀವೇಂದ್ರಗಳಲ್ಲಿ ಸಮರ್ಪಣೆ ಮಾಡ್ತೀನಿ.